ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಮತ್ತವರ ಪತ್ನಿ ಸುನೀತಾ ಯಾದವ್ ಅವರು ಕೇರಳದ ಗಡಿನಾಡು ನೀರ್ಚಾಲಿನಲ್ಲಿ ಕಟ್ಟಿರುವ ಬನವಾಸಿ ಎಂಬ ಹೆಸರಿನ ವಿಶಿಷ್ಟ ಮನೆಯನ್ನು. ಕೇರಳದಲ್ಲಿದ್ದರೂ ಕನ್ನಡವನ್ನೇ ಉಸಿರಾಡುವ ನೀರ್ಚಾಲಿನ ಈ ಮನೆಯ ವಠಾರವನ್ನು ಹೊಕ್ಕರೆ ಕನ್ನಡದ ಘಮಲು. ಅಕೇಶಿಯ ಕಾಡಾಗಿದ್ದ ಲ್ಯಾಟರೈಟ್ ಕಲ್ಲಿನ ಬಂಜರು ನೆಲದಲ್ಲಿ ಕರಾವಳಿ ಶೈಲಿಯ ಆಕರ್ಷಕ ಮನೆ ನಿರ್ಮಿಸಿ ಸುತ್ತಲೂ ಹಚ್ಚ ಹಸಿರಿನ ಗಿಡಮರಗಳನ್ನು ಬೆಳೆಸಿದ್ದು ಈ ದಂಪತಿಯ ಕಳೆದ 3 ವರ್ಷದ ಸಾಧನೆ. ಕಾಸರಗೋಡಿನ ಸರ್ಕಾರಿ ಮಹಾವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ರತ್ನಾಕರ ಮಲ್ಲಮೂಲೆಯವರು ಬನವಾಸಿಯ ಉದ್ದಗಲಕ್ಕೂ ಆಕರ್ಷಕ ಕನ್ನಡ ಹೆಸರುಗಳನ್ನು ಬಳಸಿರುವುದನ್ನು ನೀವಿಂದು ನೋಡಲಿದ್ದೀರಿ. ಅಲ್ಲದೆ ಮಳೆನೀರು ಸಂಗ್ರಹಕ್ಕಾಗಿ 2 ಲಕ್ಷ ಲೀಟರ್ ಸಂಗ್ರಹಣಾ ಸಾಮರ್ಥ್ಯದ ಮಳೆನೀರು ಕೊಳ, ಸೌರ ವಿದ್ಯುತ್ ಉತ್ಪಾದನೆ, ಔಷಧೀಯ ವನ, ಹಣ್ಣಿನ ತೋಟ ಇವೇ ಮುಂತಾದ ಸೌಲಭ್ಯಗಳನ್ನು ಶ್ರಮವಹಿಸಿ ರೂಪಿಸಿಕೊಂಡಿರುವುದು ಇಲ್ಲಿನ ವಿಶೇಷತೆ. ಕೇರಳ ಸರ್ಕಾರದ ಅರಣ್ಯ ಇಲಾಖೆ ಕೊಡಮಾಡುವ ವನಮಿತ್ರ ಪ್ರಶಸ್ತಿಯು ಈ ಬಾರಿ ರತ್ನಾಕರ ಮಲ್ಲಮೂಲೆಯವರಿಗೆ ಸಂದಿದ್ದು ಅರ್ಹವಾಗಿದೆ. ಈ ಸಾಧನೆಗಾಗಿ ಅವರನ್ನು ಮತ್ತವರ ಕುಟುಂಬವನ್ನು ವೈಡ್-ಆಂಗಲ್ ಅಭಿನಂದಿಸುತ್ತಾ ಅವರ ಕನ್ನಡ ಹಾಗೂ ಪರಿಸರ ಸೇವೆಯ ಕೈಂಕರ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತದೆ. ವೈಡ್-ಆಂಗಲ್ ಪ್ರಸ್ತುತಪಡಿಸುತ್ತಿರುವ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್-ಆಂಗಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಕಾಸರಗೋಡಿನ ನೀರ್ಚಾಲ್ನಲ್ಲಿರುವಂತಹ ಕನ್ನಡ ಪ್ರೊಫೆಸರ್ ಶ್ರೀಯುತ ರತ್ನಾಕರ ಮಲ್ಲಮೂಲೆ ಅವರ ಈ ಒಂದು ವಿಶೇಷವಾದಂಥ ಮನೆಗೆ ಬಂದಿದ್ದೀನಿ. ಕನ್ನಡದ ಕಂಪನ್ನು ಬೀರುವಂತಹ ಒಂದು ಮನೆ ಇದು. ಮನೆಗೆ ಬನವಾಸಿ ಅಂತ ಹೆಸರಿಟ್ಟಿದ್ದಾರೆ. ಬನ್ನಿ ಈ ಮನೆಯ ಹೋಮ್ ಟೂರನ್ನು ಇವತ್ತು ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಬನ್ನಿ. ಥ್ಯಾಂಕ್ ಯು. ಬನವಾಸಿಗೆ ಸ್ವಾಗತ ನಿಮಗೆ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು. ಫಸ್ಟ್ ಆಫ್ ಆಲ್ ಎಲ್ಲ ನಿಮಗೂ ಮತ್ತು ಎಲ್ಲ ವೀಕ್ಷಕರಿಗೂ ನಮ್ಮ ನಮಸ್ತೆ, ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾನು ಕೇಳಲಿಕ್ಕೆ ಇಷ್ಟಪಡೋದು, ಇಂಥ ಒಂದು ಮನೆಯನ್ನು ಕಟ್ಟುವಂಥ ಪ್ರೇರಣೆ ನಿಮಗಾಗಿದೆ ಹೇಗೆ? ಸರ್, ನಾನೊಂದು ಕೃಷಿ ಕುಟುಂಬದಲ್ಲಿ ಬೆಳೆದು ಬಂದವ. ಕೃಷಿ ಮತ್ತು ಪರಿಸರ ಇತ್ಯಾದಿಗಳೆಲ್ಲ ನಮಗೆ ಎಳವೆಯಲ್ಲೇ ನಮ್ಮ ಅಮ್ಮ ಇರ್ಬೋದು ಅಥವಾ ನಮ್ಮ ಮಲ್ಲಮೂಲೆಯ ಕುಟುಂಬದ ಸದಸ್ಯರಿರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಎಳವೆಯಿಂದಲೇ ಪ್ರೇರಣೆ. ನಾವೆಲ್ಲ ಮಣ್ಣಿನಲ್ಲಿ ಆಟ ಆಡ್ತಾ ಅಥವಾ ಕೃಷಿ, ಗದ್ದೆ, ಉಳುಮೆ ಇತ್ಯಾದಿಗಳಿಂದ ಬೆಳೆದವರು. ಇಲ್ಲಿ ಈ ಜಾಗ ಅಂದರೆ ನನ್ನ ಸಹಧರ್ಮಿಣಿಯ ಅಮ್ಮನ ದರ್ಕಸು ಸ್ಥಳವಾಗಿ ಅವಳಿಗೆ ಒಂದು ಎಕರೆ ಜಾಗ ಸಿಕ್ಕಿತ್ತು. ಇದು ಆಗ ಹೇಗಿತ್ತು ಅಂತ ಹೇಳಿದ್ರೆ, ಇಡೀ ಅಕೇಶಿಯ ಬೆಳೆದಂತಹ ದೊಡ್ಡ ಕಾಡು. ಅವಳ ಅಮ್ಮ ಹಾಸನದಲ್ಲಿ PU ಟೀಚರ್ ಆಗಿತ್ತು. ಆದ ಕಾರಣ ಅವರು ಇಲ್ಲಿ ಕಾಂಪೌಂಡ್ಗಳು ಇತ್ಯಾದಿಗಳು ಇರಲಿಲ್ಲ. ಸುಮಾರು 20 ವರ್ಷದಿಂದ ಇದು ಹಾಗೆ ಪಾಳು ಬಿದ್ದಿತ್ತು. ಇಲ್ಲಿ ಮದ್ಯ ವ್ಯಸನಿಗಳೆಲ್ಲ ಬಂದು ಹಾಳು ಮಾಡ್ತಾ ಇದ್ರು. ಸೊ ಮದುವೆ ಎಲ್ಲ ಆದ ನಂತರ ಇವಳು ವಾಪಸ್ ಪುನಃ ಇವಳ ತಾಯಿಯ ಊರಿಗೆ ಬಂದಾಗ, ನಾನು ಮದುವೆ ಆದ ನಂತರ ಈ ಜಾಗ ಇವಳ ಹೆಸರಿಗೆ ಆದ ನಂತರ ನಂಗೆ ತೋರಿತು, ಒಂದು ಬಯಲಿನಲ್ಲಿ ಕೃಷಿ ಮಾಡುವುದು ದೊಡ್ಡ ವಿಷಯ ಅಲ್ಲ, ಆದ್ರೆ
ಇಂತಹ ಒಂದು ಬರಡು ನೆಲ, ಇದೊಂದು ಲ್ಯಾಟ್ರೈಟ್ ಕಲ್ಲಿನ ಬರೀ ಬರಡು ನೆಲ, ಅಕೇಶಿಯ ಬೆಳೆದಂತಹ ದೊಡ್ಡ ಕಾಡು, ಇಲ್ಲಿ ಒಂದು ಹಸಿರು ಮಾಡಿದ್ರೆ ಹೇಗೆ ಅಂತ ಹೇಳುವಂತ ಒಂದು ಪ್ರಯತ್ನಕ್ಕೆ ನಾವು ಹೊರಟೆವು. ಆ ಹೊರಟಾಗ ಒಂದು ಸಾಂಪ್ರದಾಯಿಕ ಮನೆ ನನ್ನ ಒಂದು ಕನಸಾಗಿತ್ತು. ಅದು ಅವಳಿಗೂ ಕೂಡ ಇಷ್ಟ ಆಯಿತು. ಸೊ ಆಗ ನಾನು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಸುಮಾರು ವರ್ಷಗಳ ಕಾಲ ಪ್ರೋಗ್ರಾಮ್ ಆಫೀಸರ್ ಆಗಿ ಈ ಜಲ ಮರುಪೂರಣ, ಸಾಂಪ್ರದಾಯಿಕ ಮನೆ, ಮತ್ತು ಈ ಕರಾವಳಿಯ ಸೆಕೆಯನ್ನು ಹೇಗೆ ಬೇಸಿಗೆಯಲ್ಲಿ ನೀಗಿಸಬಹುದು, ಕೃಷಿ, ಮತ್ತು ಈ ಅಳಿದು ಹೋಗುತ್ತಿರುವಂತಹ ಸಸ್ಯ ಸಂಪತ್ತು ಇತ್ಯಾದಿಗಳ ಸಂರಕ್ಷಣೆ ಇತ್ಯಾದಿಗಳ ಬಗ್ಗೆ ಎಲ್ಲ ತರಗತಿಗಳನ್ನು ಮಾಡ್ತಾ ಇದ್ದೆ. ನಮಗೆ ಟ್ರೈನಿಂಗ್ ಎಲ್ಲ ಇರ್ತಿತ್ತು. ಸೊ ನಾನು ಕೂಡ ಮನೆ ಕಟ್ಟುವಾಗ ನನ್ನ ಮನೆ ಪರಿಸರವು ಕೂಡ ಹಾಗಿದ್ರೆ ಅದೇ ಒಂದು ಮಾದರಿ ಆಗ್ತದೆ ಎಂಬ ನೆಲೆಯಲ್ಲಿ ಪ್ರಾರಂಭದಲ್ಲಿ ಒಂದು ನೀಲಿ ನಕಾಶೆ ದೊಡ್ಡ ಐಡಿಯಾ ಮಾಡಿಕೊಂಡೆಲ್ಲ ಹೊರಟದಲ್ಲ, ಹಂತ ಹಂತವಾಗಿ ಮಾಡ್ತಾ ಮಾಡ್ತಾ ಹೀಗೆ ಆಯ್ತು. ನಾನೊಬ್ಬ ಕನ್ನಡ ಪ್ರಾಧ್ಯಾಪಕ, ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ನಮ್ಮ ಅನ್ನದ ದಾರಿ ಅದು, ಅದನ್ನು ಬಿಟ್ಟು ಬೇರೆ ಇಲ್ಲ. ಆದ ಕಾರಣ ಆ ಕನ್ನಡದ ಒಂದು ಭಾಷೆ ಸಂಸ್ಕೃತಿ ಕೂಡ ಇಲ್ಲಿ ಉಳಿಬೇಕು. ಪಂಪ ನನಗೆ ತುಂಬಾ ಇಷ್ಟದ ಕವಿ, ಹಳೆಗನ್ನಡ ನನ್ನ ಇಷ್ಟದ ಸಬ್ಜೆಕ್ಟ್. ಆದ ಕಾರಣ ಬನವಾಸಿ ಅಂತ ಹೆಸರಿಟ್ಟೆವು. ಒಂದು ಕಾಲದಲ್ಲಿ ಕರ್ನಾಟಕದಾದ್ಯಂತ ಬನವಾಸಿ ಬಹಳ ಪ್ರಸಿದ್ಧವಾದ ಸ್ಥಳ. ಟಾಲೆಮಿ ಕ್ರಿಸ್ತಪೂರ್ವ ಕಾಲಘಟ್ಟದಲ್ಲೇ ಟಾಲೆಮಿ ಬನವಾಸಿಯ ಬಗ್ಗೆ ಹೇಳಿದ್ದಾನೆ. ಅದರ ನಂತರ 1000 ವರ್ಷಗಳ ಮೊದಲು ಅನಂತರ ಬಂದಂತಹ ಪಂಪ ಬನವಾಸಿಯ ಬಗ್ಗೆ ವರ್ಣಿಸಿದ್ದಾನೆ. ಆದ ಕಾರಣ ಆ ಒಂದು ಹೆಸರಿನಿಂದ ಪಂಪ ಮಹಾಕವಿ ರಸ್ತೆ ಅಂತ ಪಂಪನ ಹೆಸರಿಗೆ ಒಂದು ರಸ್ತೆಯನ್ನು ಅದೇ ರೀತಿಯಲ್ಲಿ ಬನವಾಸಿ ಅಂತ ಹೇಳಿ ಮಾಡಿದೆ. ಈಗ ಇಲ್ಲಿಗೆ ನಿಮ್ಮಂತ ಹಲವಾರು ಸಹೃದಯರು ಬರ್ತಾರೆ. ಮತ್ತೆ ಒಂದು ರೀತಿ ಜಾಗೃತಿ ಕೇಂದ್ರ ಆದದ್ದು ನಮ್ಗೆ ತುಂಬಾ ಖುಷಿ. ಅಂದ್ರೆ ಕೃಷಿಯ ಬಗ್ಗೆ ತಿಳ್ಕೊಳ್ಬೇಕಾದವರು ಬರ್ತಾರೆ. ಅದೇ ರೀತಿಯಲ್ಲಿ ಸಸ್ಯ ಸಂಪತ್ತಿನ ಇತರ, ಈಗ ಬಾಟನಿಯವರು, ಸಸ್ಯಶಾಸ್ತ್ರದವರು ಬರ್ತಾರೆ, ಸಾಹಿತ್ಯ ಅಭಿಮಾನಿಗಳು ಬರ್ತಾರೆ. ಇದನ್ನ ನೀವು ಯಾವ ವರ್ಷ ಕಟ್ಟಿದ್ರಿ? 2024 ಅಕ್ಟೋಬರ್ 24ಕ್ಕೆ ನಮ್ಮ ಮನೆ ಒಕ್ಕಲಾಯ್ತು. ಅಂದ್ರೆ 1.5 ವರ್ಷ ಆಯ್ತು. ನಾವು ಅದರ ಮೊದಲು 3 ವರ್ಷಗಳ ಮೊದಲು ಇಲ್ಲಿ ಬಂದು ಈ ಅಕೇಶಿಯ, ಈ ಬೇರು ಇತ್ಯಾದಿಗಳನ್ನೆಲ್ಲ ತೆಗಿಲಿಕ್ಕೆ ಒಂದಷ್ಟು, ಇದರ ಕ್ಲೀನ್ ಮಾಡ್ಲಿಕ್ಕೆ ಒಂದಷ್ಟು ಪರಿಶ್ರಮ ಆಯ್ತು. ಅದನ್ನು ಮಾಡಿ ಫಸ್ಟಿಗೆ ಮನೆ ಕಟ್ಟುವ ಜಾಗವನ್ನು ಗುರುತಿಸಿದೆವು. ಅಂಗಳವನ್ನೆಲ್ಲ ಗುರುತಿಸಿ ಆ ಬಾರ್ಡರ್ ಎಲ್ಲ ಮಾಡಿದ ಮೇಲೆ ನಾನು ಹೇಳಿದಲ್ಲ, ಇಲ್ಲಿ ನೀರಿನ ಸೆಲೆ ಇಲ್ಲ, ಕೊಳವೆ ಬಾವಿಗೆ ನೀರು ಸಿಗದಂತಹ ಒಂದು ಸ್ಥಳ ಆಗಿತ್ತು. ಸೊ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿಕೊಂಡು ಒಂದು ಇಲ್ಲಿ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಇಂದ ಒಂದು ಪರ್ಮಿಷನ್ ಎಲ್ಲ ತಗೊಂಡು ಇಲ್ಲಿನ ಅನಿವಾರ್ಯತೆ ಹೇಳಿಕೊಂಡು ಅದು ಬೋರ್ವೆಲ್ ತೆಗೆದು ಅದರ ನೀರು ಬಹಳ ಕಡಿಮೆ. ಸೊ ತುಂಬ ಖರ್ಚು ಮಾಡಬೇಕಾಯ್ತು. ಆದರೆ ಆಗ ಮಳೆ ಕೊಯ್ಲು ಕೊಳ್ಳದ ಒಂದು ಪರಿಕಲ್ಪನೆಯು ಕೂಡ ನಮಗೆ ಇಲ್ಲಿ ಬೇಕು ಅಂತ ಆಯಿತು. ಹಾಗೆ ಮಳೆ ಕೊಯ್ಲು ಕೊಳ್ಳದ ಒಂದು ಪರಿಕಲ್ಪನೆಯಲ್ಲಿ ಒಂದು 2 ಲಕ್ಷ ಲೀಟರ್ ನೀರು ಸಂಗ್ರಹಿಸುವಂತಹ ಇದಿದ್ದದು. ಈಗ ನಮಗೆ 2 ತಿಂಗಳಿಗೆ ಮಳೆ ನೀರೇ ಸಾಕಾಗ್ತದೆ ಈ 1 ಎಕರೆ ಜಾಗಕ್ಕೆ. ಮತ್ತೆ ಈ ಬೋರ್ವೆಗೆ ಅದರಲ್ಲಿ ನೀರು ಕಡಿಮೆ, ಕೊಳವೆ ಬಾವಿಗೆ, ಅದಕ್ಕೆ ಇಡೀ ಮಳೆಗಾಲದಲ್ಲಿ ನಾವು ಜಲ ಮರುಪೂರಣ ಮಾಡ್ತೇವೆ, ರೀಚಾರ್ಜ್ ಮಾಡ್ತೇವೆ. ಆದ ಕಾರಣ ನಮಗೆ ಬೇಸಿಗೆಯಲ್ಲಿ ಅದರ ನೀರನ್ನು ವಾಪಸ್ಸು ನಾವು ಈ ಮಳೆ ಕೊಯ್ಲು ಕೊಳಕ್ಕೆ ಹಾಕಿ ನಮ್ಮ ಈ ಇಷ್ಟು ಜಾಗವನ್ನು ನೀರು ಹಾಯಿಸ್ತೇವೆ. ಇದು ಒಂದು ನಮ್ಮ ಪ್ರಾರಂಭದ ಹೆಜ್ಜೆ. ಅದರ ನಂತರ ಏನು ಮಾಡಿದೆವು ಅಂತ ಹೇಳಿದ್ರೆ, ಎಲ್ಲ ಗಿಡ, ಅಂದ್ರೆ ಇಲ್ಲಿ ಯಾವುದು ಕೂಡ ಕಮರ್ಷಿಯಲ್ ಪರ್ಪಸ್ಸಿನ ಕೃಷಿ ಅಲ್ಲ, ಒಂದು ಕೃಷಿ. ಮತ್ತೆ ಬರಡು ನೆಲವನ್ನು ಹೇಗೆ ಒಂದು ಒಳ್ಳೆಯ ನೆಲ ಅಥವಾ ಕೃಷಿ ನೆಲ ಆಗಿ, ಹಸಿರು ನೆಲ ಆಗಿ ಮಾಡಬಹುದು ಎಂಬುದು. ಮತ್ತೊಂದು ಜಾಗೃತಿ, ಅಂದ್ರೆ ಒಬ್ಬ ಅಧ್ಯಾಪಕನಾಗ ನಂಗೆ ಅಂದ್ರೆ ಸಂಪರ್ಕ ತುಂಬಾ ಹೆಚ್ಚು, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಭಾಷಿಕವಾಗಿ, ಸಾಹಿತ್ಯಿಕವಾಗಿ. ವಿದ್ಯಾರ್ಥಿಗಳ ಒಡನಾಟವು ಕೂಡ ತುಂಬಾ ಹೆಚ್ಚು. ಹಳೆ ವಿದ್ಯಾರ್ಥಿಗಳ ದೊಡ್ಡ ಸಂಪತ್ತೇ ಇದೆ. ಎಲ್ಲರೂ ಬರ್ತಾರೆ. ಬಂದ 100 ಮಂದಿಯಲ್ಲಿ 10 ಮಂದಿ ಆದರೂ ಇಂತಹ ಒಂದು ತಾತ್ವಿಕತೆಯನ್ನು, ಒಂದು ಪರಂಪರೆಯ ಮೌಲ್ಯವನ್ನು ಉಳಿಸಬೇಕು ಎಂಬುದೊಂದು ಕಲ್ಪನೆ. ಹಾಗೆ ಆದ್ರೆ ಇಲ್ಲಿ ಹೀಗೆ ಒಂದು 3 ವರ್ಷದಿಂದ ಮಾಡಿದಂತಹ ಕಷ್ಟ, ನಷ್ಟ, ಶ್ರಮ ಇದೆಲ್ಲ ಸಾರ್ಥಕ ಅಂತ ನನ್ನ ಕನಸು. ಸೊ ಈ ಮನೆಗೆ ನೀವು ಬಳಸಿದಂತ ಏನು ಭೂಮಿ ಎಷ್ಟು? 1 ಎಕರೆ ಜಾಗ ಸರ್ ಇದು. ಮನೆಗೆ ಬಳಸಿದಂತ ಮನೆ ಸಾಮಾನ್ಯವಾಗಿ ಒಂದು 3 ರಿಂದ 3.5 ಸೆನ್ಸ್ ಜಾಗ ಮನೆಗೆ, ಅಂಗಳ ಅಲ್ಲದೆ ಮನೆಗೆ ಇರಬಹುದು. ಮನೆ 2660 ಸ್ಕ್ವೇರ್ ಫೀಟ್ ಇರೋದು. ಮುಖ್ಯವಾಗಿ ನಮ್ಗೆ ಗೊತ್ತು, ಕರಾವಳಿಯಲ್ಲಿ ಸೆಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಕಾಂಕ್ರೀಟ್ ಮನೆಗಳಲ್ಲಿ ರಾತ್ರಿ ಹೊತ್ತಲ್ಲಿ ಕೂಡ ಮಲಗಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ ಈಗ ನಾವು ಬಾಡಿಗೆ ಮನೆಯಲ್ಲಿ ಕಾಸರಗೋಡಲ್ಲಿರುವಾಗ ನಾವು ಅನುಭವಿಸಿದ್ವಿ. ಹಾಗೆ ನನಗೆ ಹಂಚಿನ ಮನೆ ಅಂದ್ರೆ ಮೊದಲೇ ಒಂದು ರೀತಿಯ ಗೌರವ, ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ತುಂಬಾ ನನಗೆ ಅಟ್ಯಾಚ್ಮೆಂಟ್ ಇತ್ತು. ಹಾಗೆ ಹಂಚಿನ ಮನೆ ಆಗ ಫಸ್ಟ್ ಅಂದ್ರೆ ಗ್ರೌಂಡ್ ಫ್ಲೋರ್ ಅನ್ನು ಸ್ಲ್ಯಾಬ್ ಮಾಡಿ ಅದರ ಮೇಲೆ ಮರಕ್ಕೆ ಹಂಚಿಟ್ಟು ಸಾಂಪ್ರದಾಯಿಕ ನೆಲೆಯಲ್ಲಿ ಮಾಡಿದೆ. ಈಗ ನಿಮ್ಗೆ ಬಂದಾಗ ಅಂಗಳದಲ್ಲಿರುವಂತಹ
ಈ ಸೆಕೆಯ ಅನುಭವ ನೀವು ಇಲ್ಲಿ ವೆರಾಂಡಕ್ಕೆ ಬಂದಾಗ ತುಂಬಾ ಡಿಫರೆನ್ಸ್ ಇದೆ. ಈ ಮನೆ ಯಾವ ದಿಕ್ಕಿಗೆ ಉತ್ತರ ಭಾಗಕ್ಕೆ ಮುಖ ಮಾಡಿ ಇದೆ. ಇದು ಪೂರ್ವ ಭಾಗ, ಇದು ಉತ್ತರ ಭಾಗ. ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ. ನಮ್ಗೆ ಮನೆಯ ಮೇಲಕ್ಕೆ ಹೋದ್ರೆ ಕುಂಬಳೆಯ ಸಮುದ್ರ ಕಾಣ್ತದೆ. ಸಂಜೆ ಹೊತ್ತಲ್ಲಿ ಎಲ್ಲ ಸಮುದ್ರದ ಗಾಳಿ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ಮೇಲಿನ ಅಂತಸ್ತಿಗೆ ಬರುತ್ತದೆ. ಬೆಳಕು ಸಾಕಷ್ಟು ಕಿಟಕಿ ಇತ್ಯಾದಿಗಳನ್ನು ಇಟ್ಟಿದೆ. ಯಾಕಂದ್ರೆ ಪ್ರಕೃತಿಯ ಸಹಜವಾದ ಬೆಳಕು ಮತ್ತು ಗಾಳಿ ಮನೆಯ ಒಳಗೆ ಹರಿಬೇಕು ಅಂತ ಪಶ್ಚಿಮ ಭಾಗದಿಂದಂತಹ ಗಾಳಿ ಬೆಳಕು ಪೂರ್ವ ಭಾಗದಿಂದ ಹರಿದು ಹೋಗುವಾಗೆ ಅದೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ರೈಟ್. ಈ ಮನೆಗೆ ನೀವು ಯಾವ್ದಾದ್ರು ಒಂದು ಶೈಲಿಯನ್ನ ಬಳಕೆ ಮಾಡಿದೀರಾ? ಅಂದ್ರೆ ಹಳೆಯ ಶೈಲಿ. ಅಂದ್ರೆ ಈ ಭಾಗದಲ್ಲಿ ಕೇರಳ ಭಾಗ ಅಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ ಅಂತ ಹೇಳ್ಬೋದು. ಕರಾವಳಿ ಭಾಗದಲ್ಲಿ ಹಳೆಯ ತರವಾಡು ಮನೆಗಳು ಅಥವಾ ಗುತ್ತು ಮನೆಗಳು ಅಂತ ಹೇಳ್ತಾರೆ, ಆ ಒಂದು ಶೈಲಿ. ಹಾಗೆ ನೋಡಿ, ಈ ವೆರಾಂಡ ಆ ರೀತಿಯಲ್ಲಿ ಬೇಕು ಅಂತ ಹೇಳಿ ಇದಕ್ಕೆ ನಗುಮೊಗ ಅಂತ ಹೆಸರಿಟ್ಟಿದ್ದೇವೆ. ಸರ್, ಈ ಮನೆಯ ಪ್ರತಿಯೊಂದು ಕೋಣೆಗಳಿಗೂ ಕನ್ನಡದ ಹೆಸರನ್ನು ಇಟ್ಟಿದ್ದೇವೆ. ಅಂದ್ರೆ ಕನ್ನಡದಿಂದ ಬಿದ್ದು ಹೋದಂತಹ ಕೆಲವು ಪದಗಳು ಮತ್ತೆ ಬರಬೇಕು ಎಂಬ ಕಾರಣಕ್ಕೆ ಇದಕ್ಕೆ ನಗುಮೊಗ ಅಂತ. ಇಲ್ಲಿ ನಗುಮೊಗ ಅಂದ್ರೆ ಇಲ್ಲಿಗೆ ಏನು ವಿಶೇಷತೆ ಇದೆ? ಇದು ನೋಡಿ, ಬಂದ ಅತಿಥಿಗಳನ್ನು ತಕ್ಷಣ ಬಂದು ಆಧರಿಸಲಿಕ್ಕೆ ಇರುವಂತಹ ಒಂದು ಸ್ಥಳ. ಸುಮಾರು 40 ಮಂದಿಗೆ ಕೂತುಕೊಳ್ಬಹುದು. ನೋಡಿ, ಇದು ಎಲೆ ಊಟ, ಒಂದು 20 ಮಂದಿಗೆ ನೆಲದಲ್ಲಿ ಎಲೆ ಊಟ ಹಾಕಿ ಮಾಡಬಹುದು ಅಂತ ಒಂದು ವ್ಯವಸ್ಥೆ ಮಾಡಿದೆ. ನಗುಮೊಗ ಅಂದ್ರೆ ಬಂದವರು ನಗು ನಗುತ್ತಾ ಬಂದವರನ್ನು ಸ್ವಾಗತಿಸಬೇಕು, ಬಂದವರಿಗೂ ಕೂಡ ಅವರ ಮುಖದಲ್ಲಿ ಕೂಡ ನಗು ಇರಬೇಕು. ಅಂದ್ರೆ ಅಂತ ಒಂದು ವಾತಾವರಣ ಸೃಷ್ಟಿ ಆಗಬೇಕು ಎಂಬ ಕಾರಣಕ್ಕೆ ಇಲ್ಲಿಗೆ ನಾವು ನಗುಮೊಗ ಹೆಸರಿಟ್ಟಿದೆ. ಕೇರಳದ ಒಂದು ಟ್ರೆಡಿಷನಲ್ ಸೀಟಿಂಗ್ ಅರೇಂಜ್ಮೆಂಟ್ ಇದು. ಇದಕ್ಕೆ ಏನ್ ಹೇಳ್ತೀರಿ? ಇದಕ್ಕೆ ಚಾರುಪಡಿ ಅಂತ ಸಾಮಾನ್ಯ ಹೇಳ್ತೇವೆ ನಾವು ಕೇರಳದಲ್ಲಿ. ನೀವು ನೋಡಿರ್ಬೋದು, ಹಳೆಯ ತರವಾಡು ಮನೆ ಅಥವಾ ಮೂಲ ಮನೆಗಳೆಲ್ಲ ಇರ್ಬೋದು. ಇದ್ರಲ್ಲಿ ಹೀಗೆ ಕೂತುಕೊಂಡು ನೋಡಿ, ಇದು ಆರಾಮವಾಗಿ ಈಗ ಕೂತುಕೊಂಡು ಹೀಗೆ ಮಾತುಕತೆ ಮಾಡ್ಲಿಕ್ಕೆ ಇತ್ಯಾದಿಗಳಿಗೆಲ್ಲ ಅನುಕೂಲ. ನಮ್ಗೆ ಫರ್ನಿಚರು, ಸೋಫಾ ಸೆಟ್ಟು ಇತ್ಯಾದಿಗಳಿಗೆಲ್ಲ ದುಬಾರಿ ಮಾಡ್ಬೇಕಾಗಿಲ್ಲ. ಇದು ಸಹಜವಾಗಿ ಇದು ನೋಡಿ, ಇದೀಗ ಗ್ರಾನೈಟ್ ಹಾಕ್ತಾರೆ. ಮೊದಲಿನಲ್ಲಿ ಎಲ್ಲ ಹಾಸುಗಳನ್ನು ಮಾಡ್ತಿದ್ರು, ಈಗ ಗ್ರಾನೈಟ್ ಹಾಕಿ ಇದು ಹೀಗೆ ಮಾಡಿ. ಇದು ಮರ ಅಲ್ಲ, ಮರದ ಹಾಗೆ ಸಿಮೆಂಟ್ ಇಂದ. ಇದು ಬಹಳ ದೊಡ್ಡ ಖರ್ಚೇನಾಗುದಿಲ್ಲ, ಆದ್ರೆ ಇದರ ಪೇಂಟಿಂಗ್ ಇತ್ಯಾದಿಗಳಿಗೆಲ್ಲ ಸ್ವಲ್ಪ ಖರ್ಚಾಗ್ತದೆ, ಬಾಳುವಿಕೆ ಬರ್ತದೆ ಹೆಚ್ಚು. ನಾವು ಮರ ಬಳಸಿಕೊಂಡದ್ದು ಕೂಡ ಹಾಗೆ. ನಾವು ಮನೆ ಕಟ್ಲಿಕ್ಕೆ ಬೇಕಾಗಿ ಮರ ಕಡದವರಲ್ಲ, ಕಡಿದ ಮರ ಅಂದ್ರೆ ಇಲ್ಲಿಂದ ಬೇರೆ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಅವರು ತೆಗೆದ ಮರಗಳನ್ನು ಹಾಗೆ ಬಳಸಿದ್ದೀವಿ. ನಮ್ಮ ಮನೆ ಕಟ್ಲಿಕ್ಕೆ ಬೇಕಾಗಿ ನಾವು ಮರವನ್ನು ನಮ್ಮ ಹಿತ್ತಲಿನಿಂದ ಕಡಿಯಿಲ್ಲ. ಮೇಸನ್ರಿ ವರ್ಕಿಗೆ ನೀವು ಬಳಸಿದಂತ ಬಿಲ್ಡಿಂಗ್ ಬ್ಲಾಕ್ಸ್ ಏನು ಸರ್? ಇದು ಇಲ್ಲಿ ಲ್ಯಾಟ್ರೈಟ್ ಕಲ್ಲು, ಕೆಂಪು ಕಲ್ಲು, ಮುರಕಲ್ಲು ಅಂತ ನಾವು ಹೇಳ್ತೇವಲ್ಲ, ಅದು ಧಾರಾಳ ಸಿಗುವಂತ ಒಂದು ಪ್ರದೇಶ. ನೀರ್ಚಾಲು, ಮಾನ್ಯ, ಈ ಕಾಸರಗೋಡು ಪ್ರದೇಶದಲ್ಲಿ. ಈಗ ಈ ನೆಲವೇ, ಈ 1 ಎಕರೆ ಜಾಗವೇ ನಮ್ಗೆ ಲ್ಯಾಟ್ರೈಟ್ ಕಲ್ಲು ತೆಗೆದು ಪಣೆ ಅಂತ ಹೇಳುದು ಇಲ್ಲಿ ಸಾಮಾನ್ಯವಾಗಿ. ಹಾಗೆ ಮಾಡುತ್ತಿದ್ರೆ ನಮ್ಗೆ ಅದರಿಂದ ಹಣ ಸಂಪಾದಿಸಬಹುದಿತ್ತು, ಆದ್ರೆ ಅದು ಭೂಮಿಗೆ ಅಷ್ಟು ಒಳ್ಳೆಯದಲ್ಲ. ಆದ ಕಾರಣ ನಾವು ಅಂತಹ ವ್ಯಾವಹಾರಿಕ ಕಮರ್ಷಿಯಲ್ ವ್ಯವಹಾರಕ್ಕೆ ಹೋಗ್ಲೇ ಇಲ್ಲ. ನಾವು ಇಲ್ಲಿಂದ ಕಲ್ಲು ತೆಗಿಲೇ ಇಲ್ಲ, ಬೇರೆಯವರಿಂದ ಕಲ್ಲನ್ನು ಪರ್ಚೇಸ್ ಮಾಡಿ, ಇಲ್ಲಿ ಹತ್ತಿರ ಇದೆ ನಮ್ಗೊಂದು 20-21 ರೂಪಾಯಿಗೆ ಒಂದು ಕಲ್ಲು ಇಲ್ಲಿ ಸಿಗ್ತದೆ, ಅದರಿಂದ ಕಟ್ಟಿದ್ದೇವೆ. ಮತ್ತೆ ಸಾರಣೆ, ಸೊ ಅದು ಸ್ಥಳೀಯವಾಗಿ ಲಭ್ಯ ಇರೋದ್ರಿಂದ ನಿಮಗೆ ಧಾರಾಳ ಲಭ್ಯ ಇದೆ. ಬಹಳ ಸುಸ್ಥಿರವಾದಂತ ಒಂದು ಕಟ್ಟಡ ಸಾಮಗ್ರಿ ಅದು. ನೀವಿಲ್ಲಿಗ ಗೋಡೆಗೆ ನೀವು ಬಳಸಿರೋದು ಈ ಕೆಂಪು ಕಲ್ಲಿನ ಟೈಲ್ಸ್ ಅನ್ನು ಬಳಸಿದ್ದೀರಾ? ಇದು ಟೈಲ್ಸ್ ಸರ್, ಇದು ವೆಟ್ರಿಫೈಡ್ ಟೈಲ್ಸ್. ಆದ್ರೆ ನೀವು ಅಲ್ಲಿ ಹೊರಗೆ ನೋಡಿ, ಅಲ್ಲಿ ಮಳೆ ಮಗಳು ಆ ಮಂಟಪ ಮಾಡಿದ್ದು ಅದರಕ್ಕೆ ಪಾಲಿಶ್ ಮಾಡಿದ್ದು ಕಲ್ಲಿಗೆ. ಹೀಗೆ ಮಾಡುವಾಗ ತುಂಬಾ ಖರ್ಚು ಬೀಳ್ತದೆ. ಈಗ ಇದರ ಹಾಗೆ ಇರುವಂತಹ ಟೈಲ್ಸ್ ಅನ್ನು ಅಂಟಿಸಿದ್ದೇವೆ. ಇದರ ಒಳಗೆ ಇರುವಂತದ್ದು ಕಲ್ಲೆ, ಇದರ ಒಳಗೆ ಇರುವಂತದ್ದು ಕೆಂಪು ಕಲ್ಲೆ. ಬಟ್ ಇದು ನಾವು ಟೈಲ್ಸ್ ಅದೇ ರೀತಿಯಲ್ಲಿ ನೋಡಿ, ಅಲ್ಲಿ ಅದು ಬರೇ ಕಲ್ಲಿಗೆ ಪಾಲಿಶ್ ಮಾಡಿದ್ದು. ಹಾಗೆ ಪಾಲಿಶ್ ಮಾಡುವಾಗ ತುಂಬಾ ಶ್ರಮ ಮತ್ತು ತುಂಬಾ ಹಣ ಬೇಕಾಗ್ತದೆ, ಖರ್ಚು. ಇದಾದ್ರೆ ನಮ್ಗೆ ಸ್ಕ್ವೇರ್ ಫೀಟ್ಗೆ 85 ರೂಪಾಯಿಗೆ ಇಲ್ಲಿ ಸಿಗ್ತದೆ. ಕಾಣುವಾಗ ನಮ್ಗೆ ಕೆಂಪು ಕಲ್ಲಿನ ಅದೇ ಮಾದರಿಯಲ್ಲಿ ಕಾಣ್ತದೆ. ಮನೆಯ ಮೈನ್ ಡೋರ್ ಇದಕ್ಕೆ ಬಳಸಿದ ಮರದ ಬಗ್ಗೆ ಸ್ವಲ್ಪ. ಇದು ನೋಡಿ ಸರ್, ಮೈನ್ ಡೋರ್ ನಾವು ಹೆಚ್ಚು ಕೆತ್ತನೆ ಇತ್ಯಾದಿಗಳನ್ನೆಲ್ಲ ಮಾಡ್ಲಿಲ್ಲ. ನಮ್ಗೆ ಅಂದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದು ತುಂಬಾ ಶೋಕಿಯಾಗಿ ಕಾಣಬೇಕು ಎಂಬುದು ಉದ್ದೇಶ ಅಲ್ಲ. ಸಂಪ್ರದಾಯ ಇರಬೇಕು, ಮತ್ತೆ ಗಟ್ಟಿಯಾಗಿರ್ಬೇಕು, 4 ಕಾಲ ಅದು ಬಾಳ್ವಿಕೆ ಬರಬೇಕು, ಮತ್ತೆ ಪ್ರಕೃತಿಗೆ ಪೂರಕ ಆಗಿರ್ಬೇಕು. ಇದಿಷ್ಟೇ ಉದ್ದೇಶ ಇಟ್ಟು ಅದನ್ನು ಇಲ್ಲಿ ತುಂಬಾ ಕೆತ್ತನೆ ಎಲ್ಲ ಮಾಡ್ಲಿಲ್ಲ, ಸಹಜವಾದ ಕೆತ್ತನೆ ಮಾಡಿದ್ದು. ಇದು ನೋಡಿ, ಸಾಗುವಾನಿ ಮರ, ಟೀಕೆ. ಇದು ಹಲಸು, ಇದು ಹಲಸಿನ ದಾರಂದ. ಮತ್ತೆ ಇದು ಈ ಫ್ರೇಮ್ ಸಾಗುವಾನಿ ಟೀಕ್ ಇದೆಲ್ಲ. ಮತ್ತೆ ಹಲಗೆಯನ್ನೆಲ್ಲ ನಾವು ಹಲಸನ್ನು ಬಳಸಿದ್ದೇವೆ. ಬಹಳ ಸುಂದರವಾದ ಟೆಕ್ಸ್ಚರ್ ಹಲಸಿನಲ್ಲೂ ಸಿಗ್ತದೆ ಅಲ್ವಾ? ಖಂಡಿತ ಸಿಗ್ತದೆ ಸರ್. ಸಾಗುವಾನಿ ಮತ್ತು ಇದರ ಕೆತ್ತನೆ ಕೆಲಸಗಳನ್ನೆಲ್ಲ ನಾವು ಮಾಡಬಹುದು. ಮತ್ತೆ ಮರದ ಈ ಗಟ್ಟಿ ಮರಕ್ಕೆ, ಅಂದ್ರೆ ಕೆತ್ತನೆ ಅಲ್ಲದ ಕೆಲಸಕ್ಕೆ ನಾವು ಬೋಗಿ ಮರವನ್ನು ಉಪಯೋಗಿಸುದು. ಈಗ ಮಾಡಿನ ಪಕ್ಕಾಸು, ಅದರ ಮೋಂದಾಯ ಅಂತ ನಾವು ಹೇಳ್ತೇವಲ್ಲ, ಅದಕ್ಕೆಲ್ಲ ಬೋಗಿ ಮರ, ಅದರ ಬೋವಿ ಮರ ಅಂತ ಹೇಳ್ತೇವೆ.
ಮಲಯಾಳದಲ್ಲಿ ಉರುಪ್ಪು ಅಂತ ಹೇಳ್ತೇವೆ ಇಲ್ಲಿ, ಆ ಮರವನ್ನು ಉಪಯೋಗಿಸಿದ್ದೇವೆ. Right. ಇದನ್ನು ಹಜಾರ, ಪಡಸಾಲೆ ಅಂತ ಹೇಳ್ತೇವೆ. ಇದಕ್ಕೆ ನಾನು ಓಸರಿಗೆ ಅಂತ, ಓಸರಿಗೆ ಅಂದ್ರೆ ನಮ್ಮ ಹಳೆಗನ್ನಡ ಕಾವ್ಯಗಳಲ್ಲೆಲ್ಲ ಬರ್ತದೆ. ಪಡಸಾಲೆ, ಚಾವಡಿ ಅಂತ ನಾವು ಹೇಳ್ತೇವಲ್ಲ, ಆ ರೀತಿ ಇದಕ್ಕೆ ನಾವು ಓಸರಿಗೆ ಅಂತ. ಆ ಪದ ಈಗ ಬಳಕೆಯಲ್ಲಿ ಇಲ್ಲ, ಅದ ಕಾರಣ ಡಿಕ್ಷನರಿಯಲ್ಲಿ ನೋಡಿದ್ರೆ ಸಿಗ್ತದೆ. ಆ ಪದವನ್ನು ಇಲ್ಲಿಗೆ, ಈ ಹಾಲಿಗೆ ನಾವು ಇಟ್ಟಿದ್ದೇವೆ. ಇದು ಈಗ ನಾವು ಹೇಳ್ತಿದ್ರೆ ಲಿವಿಂಗ್ ರೂಮ್ ಅಂತ ಈಗ ಹೇಳ್ತೇವೆ ಆಧುನಿಕವಾಗಿ, ಅಥವಾ ಟಿವಿ ಹಾಲ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಬಂದು ಎಲ್ಲರನ್ನು ಕೂತುಗೊಳಿಸಿ ಒಂದು ಫಸ್ಟಿಗೆ ಆತಿಥ್ಯ ನೀಡುವಂತ ಒಂದು ಸ್ಥಳ, ಅಲ್ಲಿ ಬಂದು ಕೂತುಗೊಳಿಸಿ ಅದರ ನಂತರ ರೈಟ್. ಇಲ್ಲಿ ನೀವು ವುಡನ್ ಬೆಂಚ್, ನಾವು ಎಂದ್ರೆ ಸೋಫಾ ಇತ್ಯಾದಿಗಳಿಗೆ ಹೆಚ್ಚು ಒತ್ತು ಕೊಡೋದು ನೋಡಿ. ಹೆಚ್ಚಾಗಿ ಮರದ, ಇದು ನನಗೆ ಈಗ ಅಂದ್ರೆ ಮೇಲೆ ಲೈಬ್ರರಿ ನನ್ನ ಕೂತುಕೊಳ್ಳುವ ಸ್ಥಳ ಎಲ್ಲ ಇದೆ, ಅದ್ರ ಪಕ್ಕನ ಇಲ್ಲಿ ಏನಾದ್ರೂ ಓದ್ಲಿಕ್ಕೆ ಬರೀಲಿಕ್ಕೆ ಬೇಕಾಗಿ ಒಂದು ಹಳೆಯ ಅದೇ ಮಾದರಿಯ ಚೇರ್, ಮತ್ತೆ ಇದು ನೋಡಿ ಹೀಗೆ ಓಪನ್ ಮಾಡುವುದು, ಈ ಇಳಿಜಾರು, ಇದು ನೀವು ಹಳೆಯ ಸಂಪ್ರದಾಯದಲ್ಲಿ ಒಂದು ಇದು ಬಹಳ ನಮ್ಗೆ ಆರಾಮವಾಗಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ, ಓದು ಬರವಣಿಗೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಮತ್ತೆ ಇದು ಕೂಡ ಇದು ಮಾಡಿದೆ. ಇಲ್ಲಿ ನೋಡು, ಇದು ನೀವು ಇಲ್ಲಿ ನಮ್ಮ ಮಗ 3.5 ವರ್ಷದ ಮಗ ಪ್ರಣವ ಅಂತ ಅವ ಇದ್ದಾನೆ ಒಳಗೆ, ಅಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ. ಅವ ನಾವು ಇವಳು ದೊಡ್ಡವಳು ಕೃತಿ ಅಂತ, ಅವಳು ಈಗ ಇನ್ನು 4ನೇ ಕ್ಲಾಸಲ್ಲಿ. ಗೋಡೆಯಲ್ಲಿ ಮಕ್ಕಳು ಬರೀಬೇಕಂತೆ, ಅದಕ್ಕೆ ನಾವು ಮುಕ್ತ ಅವಕಾಶ ಕೊಟ್ಟಿದ್ದೇವೆ. ಅವ ಮೊದಲು ಗೀಚಾಗ್ತಾ ಇದ್ದ, ಮತ್ತೆ ಚಿತ್ರ ಬಿಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ. ಈಗ ನೋಡಿ ಆ ಈ ಅಂತ ಅಲ್ಲಿ ಬರೀಲಿಕ್ಕೆ, ಹಾಗೆ ಅವನಿಗೆ ಮುಕ್ತ ಅವಕಾಶ ಕೊಟ್ಟಿದ್ದೇವೆ. ಈಗ ಮನೆ ಒಕ್ಕಲಾಗಿ 1.5 ವರ್ಷ ಆದ್ರೂ ಇಡೀ ಗೋಡೆಯಲ್ಲೆಲ್ಲ ಅವನದಲ್ಲಿ ಆರ್ಟ್ ಆಗಿದೆ. ಅಂದ್ರೆ ಇಂಥದಕ್ಕೆ ಮಕ್ಕಳಿಗೆ ನಿರ್ಬಂಧ ಹೇರಬಾರದು ಅಂತ ಹೇಳುದು ನಾನು B.Ed ಎಲ್ಲ ಮಾಡಿದವ. ಅವಾಗ ನಮ್ಮ ಈ ಚೈಲ್ಡ್ ಸೈಕಾಲಜಿ ಪ್ರಕಾರ ನಾವು ನಿರ್ಬಂಧ ಹೇರಬಾರದು, ಅದು ಅವರ ಸೃಜನಶೀಲತೆಗೆ ಹೊಡೆತ ಕೊಡ್ತದೆ ಅಂತ ನಾನು ಕಂಡುಕೊಂಡಂತಹ ಸತ್ಯ. ಸರ್, ಈ ಮನೆಯನ್ನ ಬಹಳ ಸುಂದರವಾಗಿ ಡಿಸೈನ್ ಮಾಡಿದ್ದೀರಿ. ಇದರ ಹಿಂದೆ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಯಾರಿದ್ದಾರೆ? ಇವೆಲ್ಲ ನಿಮ್ಮದೇ ಒಂದು ವಿನ್ಯಾಸವ? ಇದಕ್ಕೆ ಪ್ರತ್ಯೇಕ ನಾವು ಇಂಜಿನಿಯರ್ನ ಹೆಚ್ಚು ಮೊರೆ ಹೋಗ್ಲಿಲ್ಲ, ವಾಸ್ತುಶಾಸ್ತ್ರದ ಹೆಚ್ಚು ಮೊರೆ ಹೋಗ್ಲಿಲ್ಲ. ನನಗೆ ಒಂದು ಐಡಿಯಾ ಇತ್ತು, ಹೀಗೆ ಬೇಕು ಅಂತ, ನಮ್ಮ ಹಳ್ಳಿ ನಾಲೆಜ್ ಅಷ್ಟೇ. ಅದನ್ನು ಇಟ್ಟುಕೊಂಡು ಸಾಮಾನ್ಯವಾಗಿ ವಾಸ್ತು ಒಂದು ರೀತಿಯಲ್ಲಿ ಬೇಕಾಗ್ತದೆ, ಸಾಂಪ್ರದಾಯಿಕ ವಾಸ್ತುವಿನ ಮನೆಯಲ್ಲಿ ಅದರ ಅಳತೆ ಇತ್ಯಾದಿ. ಅದಕ್ಕೆ ಒಬ್ರು ವಿಶ್ವಕರ್ಮ ಅವರ ಬಳಿಗೆ ಹೋಗಿದ್ದೇವೆ. ಮತ್ತೆ ಒಬ್ರು ಇಂಜಿನಿಯರ್ ಕೂಡ ಬೇಕಾಗ್ತದೆ. ಈಗ ಲೋನ್ ಇತ್ಯಾದಿಗಳೆಲ್ಲ ಮಾಡುವಾಗ ರೆಕಾರ್ಡಿಕಲಿ ಹಾಗೆ ಅಷ್ಟೇ, ಎಷ್ಟು ಬೇಕೋ ಅಷ್ಟು. ಆದ್ರೆ ಅದರ ಫುಲ್ ಸ್ಟ್ರಕ್ಚರು, ಐಡಿಯಾ, ಇದರ ಹೀಗೆ ಬೇಕು ಇತ್ಯಾದಿಗಳನ್ನೆಲ್ಲ ನಾನೇ ಒಂದು ರಫ್ ಐಡಿಯಾದಲ್ಲಿ ಫಸ್ಟಿಗೆ ಮಾಡಿ ಅದಕ್ಕೆ ಒಂದು ಚೌಕಟ್ಟನ್ನು, ಒಂದು ಲೆಕ್ಕಾಚಾರವನ್ನು ಕೊಟ್ಟದ್ದು ಇಂಜಿನಿಯರ್ ಮೂಲಕ ಮತ್ತು ನಾನು ಹೇಳಿದಂತಹ ಸಾಂಪ್ರದಾಯಿಕ ವಾಸ್ತು ಅವರ ಪ್ರಕಾರ. ಓಕೆ ಸರ್, ಇಲ್ಲಿ ನೀವು ಫ್ಲೋರಿಂಗಿಗೆ ಬಳಸಿದಂತ ಮೆಟೀರಿಯಲ್ ಏನು? ಸರ್, ಇದು ಇಳಕಲ್, ಕರ್ನಾಟಕದ ಇಳಕಲ್ನಿಂದ ಬರುವಂತಹ ಕಲ್ಲು. ಈ ಕಲ್ಲಿಗೆ ಇದು ಗ್ರಾನೈಟ್, ಇದು ಒಳ್ಳೆಯ ಕ್ವಾಲಿಟಿ ಗ್ರಾನೈಟ್ ಇದು, ಆದ್ರೆ ರೇಟ್ ಕಡಿಮೆ. ಈ ಕಲ್ಲು ಒಳ್ಳೆ ಗಟ್ಟಿ ಮತ್ತೆ ತಂಪು ಕಲ್ಲು. ಮತ್ತೆ ನೋಡುವಾಗ ನಮ್ಮ ಕಾವಿನೆಲ ಇದೆಯಲ್ಲ, ನನಗೆ ಒಮ್ಮೆ ಅನಿಸಿತು ಹಳೆಯ ಸಂಪ್ರದಾಯದ ಪ್ರಕಾರ ಕಾವಿನೆಲ ರೆಡ್ ಆಕ್ಸೈಡ್ ಹಾಕಿ ಮಾಡೋ, ಆದ್ರೆ ಈಗ ಕೆಲಸದವರು ಅದರ ಕೆಲಸ ಮಾಡುವ ನುರಿತವರು ಇಲ್ಲ, ಮತ್ತೆ ರೆಡ್ ಆಕ್ಸೈಡ್ ಕೂಡ ಹಳೆಯ ಕ್ವಾಲಿಟಿ ಹಾಗೆ ಬರುವುದಿಲ್ಲ ಅಂತ ಹೇಳಿದ್ರು. ಹಾಗೆ ಅದೇ ರೀತಿಯಲ್ಲಿ ಕಾಣಬೇಕು ಅಂತ ಹೇಳಿ, ಅಂದ್ರೆ ಇದು ಹೆಚ್ಚು ಕಾಸ್ಟ್ಲಿ ಗ್ರಾನೈಟ್ ಅಲ್ಲ, ಆದ್ರೆ ಗಟ್ಟಿಮುಟ್ಟಾದ ಕ್ವಾಲಿಟಿ ಗ್ರಾನೈಟ್ ನಮ್ಗೆ ಬೇಕಾದಷ್ಟೇ. ಎಷ್ಟು ಬೆಡ್ರೂಮ್ಸ್ ಇದೆ ಇದರಲ್ಲಿ? ಕೆಳಗೆ 2 ಬೆಡ್ರೂಮ್ಗಳಿವೆ, ಒಂದು ಮಾಸ್ಟರ್ ಬೆಡ್ರೂಮ್, ಮತ್ತೊಂದು ಅದಕ್ಕಿಂತ ಸ್ವಲ್ಪ ಸಣ್ಣ ಬೆಡ್ರೂಮ್. ಮೇಲೆ ಅತಿಥಿಗಳಿಗಾಗಿಯೇ ಒಂದು ದೊಡ್ಡ ಬೆಡ್ರೂಮ್ ಮಾಡಿದ್ದೇವೆ. ಈ ಎಲ್ಲ ಬೆಡ್ರೂಮ್ಗಳಿಗೂ ಕೂಡ ಕನ್ನಡದ ಹೆಸರನ್ನ ಇಟ್ಟಿದ್ದೇವೆ. ಮಾಸ್ಟರ್ ಬೆಡ್ರೂಮಿಗೆ ಆರಾಮ ಅಂತ. ಮಾಸ್ಟರ್ ಬೆಡ್ರೂಮ್ ಯಾವತ್ತು ಆರಾಮ ಆಗಿದ್ರೇನೆ ಮನೆ ಆರಾಮಾಗಿರುವುದು, ಕುಟುಂಬ ಆರಾಮಾಗಿರುವುದು, ಆದ ಕಾರಣ ಆರಾಮ. ಮತ್ತೆ ಇದು ಸಣ್ಣ ಬೆಡ್ರೂಮಿಗೆ ವಿರಾಮ ಅಂತ ಹೆಸರಿಟ್ಟಿದ್ದೇವೆ. ಇಲ್ಲಿ ನೀವು ಬನ್ನಿ, ಇದನ್ನೊಮ್ಮೆ ನೋಡಿಬಿಡು. ಸೊ ಇದು ಆರಾಮ ಅಲ್ವಾ? ಆರಾಮ. ಸೊ ಇಲ್ಲಿ ಕೂಡ ನಿಮ್ಮ ಮಗನ ಮಗ ಎಲ್ಲಿ ಸಾಧ್ಯವೋ ಅಲ್ಲಿ ಎಲ್ಲ ಮಾಡಿದ್ದಾನೆ. ಅವನಿಗೆ ಬಿಡಿಸಲಿಕ್ಕೆ ಪೂರ್ಣ ಸ್ವಾತಂತ್ರ್ಯವೂ ಕೂಡ ಕೊಟ್ಟಿದ್ದೇವೆ. ಇಲ್ಲಿ ವಾರ್ಡ್ರೋಬ್ಗೆಲ್ಲ ನೀವು ಬಳಸಿದ್ದೇನು ಸರ್ ಇದು? ಸರ್, ಇದೊಂದು MDF ತರ ಒಂದು ಮರದ, ಅಂದ್ರೆ ಹುಡಿಯಿಂದಲೇ ಮಾಡಿದಂತಹ ಒಂದು ಮೆಟೀರಿಯಲ್ ಇದು. ಮಾತ್ರ ಇದರಲ್ಲಿ ಇದು ಸ್ವಲ್ಪ ಹೆಚ್ಚು ಬಾಳ್ವಿಕೆ ಬರುವಂತದ್ದು, ವಾಟರ್ ಪ್ರೂಫ್. ಅದು ಮರದ ಹಾಗೆ, ಮರದ ಮೆಟೀರಿಯಲ್, ಬಟ್ ರೆಡಿಮೇಡ್ ಆಗಿ ಸಿಗ್ತದೆ ಅದರ ಹಾಗೆ. ಸರ್, ಇದು ನಾನು ಹೇಳಿದ ಕೆಳಗಿರುವಂತಹ ಸಣ್ಣ ಬೆಡ್ರೂಮ್. ಇದನ್ನ ನಾವು ಕ್ಲೋಸ್ ಮಾಡಿದ್ದೆ ಯಾಕಂದ್ರೆ ಇಲ್ಲಿ ನಮ್ಮ ಮಗ ಇದ್ದಾನೆ, ಅವ ತುಂಬಾ ತುಂಟ, ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಆಟ ತುಂಬಾ ಪ್ರಣವ ಇಲ್ಲಿ ನೋಡು, ನಮಸ್ತೆ ಮಾಡು ಮಾಮನಿಗೆ. ಇದು ನೈರ್ಮಲ್ಯ ಅಂದ್ರೆ ಸರ್, ಇದು ಟಾಯ್ಲೆಟ್. ಇದು ಟಾಯ್ಲೆಟ್ಗೆ ನಾವು ನೈರ್ಮಲ್ಯ ಅಂತ ಹೆಸರಿಟ್ಟಿದ್ದೇವೆ. 3 ಟಾಯ್ಲೆಟ್ಗಳಿವೆ.
ಇಲ್ಲಿ ಒಂದು, ಅಲ್ಲಿ ಮಾಸ್ಟರ್ ಬೆಡ್ರೂಮಿನಲ್ಲಿ ಮತ್ತೊಂದು ಮೇಲೆ, ಪ್ರತಿಯೊಂದು ರೂಮಿಗೂ ಟಾಯ್ಲೆಟ್ ಮಾಡಲಿಲ್ಲ. ಅದಕ್ಕೆ ನೈರ್ಮಲ್ಯ ಅಂತ ಹೆಸರಿರ್ತೇವೆ. ನನ್ನ ಪ್ರಕಾರ ಒಂದು ಮನೆಯವರು ಹೇಗಿರ್ತಾರೆ, ಅವರ ಶುಚಿತ್ವ ಹೇಗಿದೆ ಅಂತ ನೋಡ್ಲಿಕ್ಕೆ 3 ಕಡೆಗೆ ಹೋಗಬೇಕು. ಒಂದು ಅಡುಗೆ ಮನೆ, ಮತ್ತೊಂದು ದೇವರ ಕೊಳೆ, ಮತ್ತೊಂದು ಟಾಯ್ಲೆಟ್. ಇದು 3 ಕ್ಲೀನ್ ಇದೆ ಅಂತ ಹೇಳಿದ್ರೆ ಆ ಮನೆಯವರ ಮನಸ್ಸು, ಅವರ ಎಲ್ಲ ಕೆಲಸ ಕಾರ್ಯಗಳು ಕ್ಲೀನ್ ಇದೆ ಅಂತ ಅರ್ಥ. ಸೊ ಹಾಗೇನೆ ಇಲ್ಲಿ ಡೈನಿಂಗ್ ಏರಿಯಾ ಇದೆ ಅಲ್ವಾ? ಹೌದು. ಇದು ನಾವು ಸರ್ ಇಲ್ಲಿ ಬಂದವರ ಅತಿಥಿಗಳು, ಈಗ ಮೈಸೂರು, ಬೆಂಗಳೂರು, ತಿರುವನಂತಪುರ, ಹೀಗೆ ನಮಗೆ ತುಂಬಾ ಸಂಪರ್ಕಗಳಿವೆ. ಹೆಚ್ಚಿನವರಲ್ಲಿ ಹೇಳ್ತೇವೆ, ಇಲ್ಲಿಗೆ ಬಂದವರ ಹತ್ರ ನಿಲ್ತಿದ್ರೆ ನಿಲ್ಲಿ, ಅಲ್ಲಿ ಲಾಡ್ಜ್ ಮಾಡಬೇಡಿ, ಅದಕ್ಕೆ ಬೇಕಾದೆಲ್ಲ ಅನುಕೂಲತೆಗಳನ್ನು ಮಾಡಿ ನಮ್ಮಿಂದ ಆಗುವ ರೀತಿಯಲ್ಲಿ ಆತಿಥ್ಯ ಮಾಡ್ತೇವೆ. ಹಾಗೆ ನಿಲ್ತಾರೆ. ಎಲೆಯಲ್ಲೇ ನಾವು ಹೆಚ್ಚಾಗಿ ಊಟ ಕೊಡ್ತೇವೆ, ಯಾಕಂದ್ರೆ ನಮ್ಮ ಇಲ್ಲೇ ತೋಟದಲ್ಲಿ ಎಲೆ. ಹಾಗೆ ಎಲೆ ಮನೆ ಅಂತ ಈ ಡೈನಿಂಗ್ ಹಾಲಿಗೆ ಹೆಸರು. ಆಧುನಿಕ ಹೆಸರುಗಳಿಗಿಂತ ಆದಷ್ಟು ಹಳೆಯ ನಮ್ಮ ಸಂಪ್ರದಾಯದಲ್ಲಿ ಇರುವಂತ ಎಲೆ ಮನೆ ಅಂತ. ಎಲೆ ಮನೆಯ ಹತ್ತಿರ ಒಲೆ ಮನೆಯೂ ಇದೆ ನೋಡಿ. ಇದು ಒಲೆ ಮನೆ, ನಮ್ಮ ಅಡುಗೆ ಮನೆ, ಕಿಚನ್. ಸರ್, ಇದು ನಮ್ಮ ಅಡುಗೆ ಕೋಣೆ. ನಾವು ಬಾಡಿಗೆ ಮನೆಯಲ್ಲಿದ್ದಾಗ ಅಡುಗೆ ಕೋಣೆ ಸ್ವಲ್ಪ ದೊಡ್ಡದಾಗಿತ್ತು, ನಮಗೆ ಸಣ್ಣದಾಗಿ ಬೇಕು ಅಂತ ಇತ್ತು. ಅದರಲ್ಲಿ ತುಂಬ ಕೊರತೆಗಳಿತ್ತು. ಹಾಗೆ ಇಲ್ಲಿ ಸ್ವಲ್ಪ ನಮಗೆ ಕೈಗೆ ಎಟುಕ ಹಾಗೆ ಎಲ್ಲ ಸೆಟ್ ಮಾಡಿದ್ದೇವೆ. ಅದೊಂದು ಖುಷಿ ನಮಗೆ. ಮತ್ತೆ ತರಕಾರಿಗಳೆಲ್ಲ ನಾವೇ ಇವರಿಲ್ಲೇ ಬೆಳಿತಾರೆ, ಹೊರಗಡೆಯಿಂದ ಇಲ್ಲೇ ಬೆಳಿತೇವೆ, ಹೊರಗಡೆಯಿಂದ ತರುದು ಬೇಡ. ಬಾಡಿಗೆ ಮನೆಯಲ್ಲಿ ನಾವು ತುಂಬಾ ವರ್ಷ ಇದ್ದಾಗ ಏನೆಲ್ಲ ಲೋಪಗಳು ಅಂತೇಳಿ ನಾವು ನಮ್ಗೆ ಗೊತ್ತಿತ್ತು ಅನುಭವ. ಇದು ನಮ್ಗೆ ಸುಲಭ ಆಗ್ತದೆ. ಅವರನ್ನು ಕಾಣ್ತದೆ, ನಮ್ಗೆ ಇಲ್ಲಿಂದ ಕೊಡ್ಲಿಕ್ಕೂ ಆಗ್ತದೆ, ಮಾತಾಡಿಕೊಂಡು ಅದೊಂದು ಚಂದ ಆಗ್ತದೆ. ಇಲ್ಲಿ ಮಾಡ್ತಾ ಇರುವಾಗ ಅವ್ರ ಹತ್ರ ಮಾತಾಡ್ಬೋದು. ಈಗ ಇದನ್ನೊಂದು ಕಮಾನನ್ನು ಮಾಡಿ ನಮ್ಮ ವರ್ಕ್ ಏರಿಯಾ ಅಂತ ನಾವು ಹೇಳ್ತೇವೆ. ಅದಕ್ಕೆ ನಾವು ಕಾಯಕ ಅಂತ ಹೆಸರಿಟ್ಟಿದ್ದೇವೆ, ಕಾಯಕ ಅಂತ. ಸರ್, ಇದು ನಮ್ಮ ಬನವಾಸಿಯ ದೇವರ ಕೋಣೆ. ಇದಕ್ಕೆ ಪ್ರಣಾಮ ಅಂತ ಹೆಸರಿಟ್ಟಿದ್ದೇವೆ. ನಮ್ಗೆ ಸಾಮಾನ್ಯವಾಗಿ ಭಜನೆ, ಸಂಜೆ ಹೊತ್ತೊಂದು ಭಜನೆ, ಕೀರ್ತನೆ ಹಾಡುವಂತಹ ಸಂಪ್ರದಾಯ ಇದೆ. ಸೊ ಇದಕ್ಕೆ ಬಳಸಿದ ಮರ ಏನು? ಇದು ಹಲಸು ಸರ್, ಇದು ಹಲಸು, ಎಲ್ಲ ಹಲಸು. ಓಕೆ. ಸೊ ಸಾಮಾನ್ಯವಾಗಿ ಈ ದೇವರ ಮನೆಗೆ ಹಲಸನ್ನ ಶ್ರೇಷ್ಠ ಅಂತ ಬಳಸ್ತಾರೆ. ಹೌದು, ಹಲಸು ಬಳಸುವುದು ಇಲ್ಲಿ ಅಂತ ಒಂದು ನಂಬಿಕೆ ಇದೆ. ಇದು ಫ್ರೇಮ್ ಟೀಕ್, ಓಕೆ, ಇದು ಹಲಸು. ಸೊ ಹಾಗೆ ಅಪ್ಸ್ಟೇರ್ಸ್ ಹೋಗೋ ದಾರಿ. ಹೌದು ಸರ್, ಇದು ನೋಡಿ, ಇದು ಕೂಡ ಟೀಕ್. ಓಕೆ. ಇದನ್ನು ಕೂಡ ಮರದಿಂದಲೇ ಮಾಡಿದ್ದೇವೆ. ಇದು ಪಶ್ಚಿಮ ಭಾಗದಿಂದ ನೋಡಿ, ಇಲ್ಲಿ ಗಾಳಿ ನೋಡಿ, ಯಥೇಚ್ಛ ಗಾಳಿ ಬೆಳಕು ಬರ್ತದೆ, ನ್ಯಾಚುರಲ್ ಅದು. ಇದು ಸಮುದ್ರ ಗಾಳಿ. ಇದು ನೋಡಿ, ಅದೇ ಕಡೆ ಹೈಟ್ ಮಾಡಿದ್ದೇವೆ. ನಮ್ಗೆ ಬೇಕಿದ್ರೆ ಮೇಲಿನ ಭಾಗವನ್ನು ಕೂಡ ಓಪನ್ ಮಾಡಬಹುದು. ಇದು ಮತ್ತೊಂದು ದೊಡ್ಡ ಬೆಡ್ರೂಮ್. ಇದಕ್ಕೆ ನಾವು ಸುಧಾಮ ಅಂತ, ಸುಧಾಮ ಅಂದ್ರೆ ಒಳ್ಳೆಯ ಕೋಣೆ ಅಂತಲೂ ಅರ್ಥ ಆಯ್ತು. ಒಂದು ರೀತಿಯಲ್ಲಿ ನಮ್ಮ ಸುಧಾಮನನ್ನು ನೆನಪಿಸುವಂತ ಒಂದು ಪ್ರಯತ್ನ. ಇಲ್ಲಿ ಬರುವ ಎಲ್ಲ ಅತಿಥಿಗಳಿಗೂ ಕೂಡ ನಾವು ಎಷ್ಟು ಸಾಧ್ಯವೋ ಅಷ್ಟು ಆ ಒಳ್ಳೆಯ ರೀತಿಯಿಂದ ಆತಿಥ್ಯ ಮಾಡ್ತೇವೆ. ಅದರಲ್ಲಿ VIP ಗಳಿರ್ಬೋದು, ಜನಸಾಮಾನ್ಯರು ಇರ್ಬೋದು, ನಮ್ಗೆಲ್ಲರೂ ಕೂಡ ಒಂದೇ. ಬನ್ನಿ ಸರ್. ಇದು ಬಹಳ ದೊಡ್ಡದಾದ, ಇದು ದೊಡ್ಡದು ಇಲ್ಲೆಲ್ಲ ಈಗ ಇದು ಮಾಡಿದ್ದೇವೆ. ದೊಡ್ಡ ಬೆಡ್ ಇದು. ಮತ್ತೆ ಬೇರೆ ಈಗ ಒಂದು 5-6 ಮಂದಿ ಬಂದ್ರು ಕೂಡ ನಾವು ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಕೆಳಗೆ ವ್ಯವಸ್ಥೆ ಇದೆ ಸರ್. ಇದು ಮುಚ್ಚಿಗೆ ನೋಡಿ, ಇದು ಮಹಾಗನಿ ಎಂಬ ಮರದ ಹಲಗೆಗಳು. ಈ ಅಡ್ಡಗಳು ನಾನು ಹೇಳಿದ ಬೋವಿ ಮರ ಅಥವಾ ಉರುಪ್ಪು ಅಂತ ಹೇಳುವಂಥದ್ದು. ಇಲ್ಲಿಗೆ ಸಲ್ಲಾಪ ಅಂತ ಹೇಳಿದೆ, ಯಾಕಂದ್ರೆ ಇಲ್ಲಿ ಬಂದ ತಕ್ಷಣ ಒಂದು ಕಡೆ ಎಲ್ಲರೂ ನಿಂತುಕೊಂಡು ಸ್ವಲ್ಪ ಮಾತುಕತೆ ಆಡಿದ ಮೇಲೆಯೇ ಮುಂದೆ ಹೋಗ್ತಾರೆ. ನಿಜ. ಕಾರಣ ಇಲ್ಲಿ ಒಂದು ಸಲ್ಲಾಪ ಅಂತ. ಮತ್ತೆ ಪ್ರದ್ಯೋತಿ ಅಂತ, ಇದು ನಮ್ಮ ಲೈಬ್ರರಿ. ಜ್ಞಾನ ಬೆಳಕು ಎಂಬ ಅರ್ಥದಲ್ಲಿ ಪ್ರದ್ಯೋತಿ ಅಂತ ಹೆಸರಿಟ್ಟದ್ದು. ಇದು ಅಸೀಮ. ಇಲ್ಲಿ ನಾವು ಹೊರಗೆ ವಿಸ್ತಾರವಾದ ಈ ಇಡೀ ಪ್ರದೇಶ ನಮ್ಗೆ ಕಾಣ್ತದೆ, ಹಸಿರು ನೆಲ. ಅದಕ್ಕೆ ಇದು ನಮ್ಮ ನೈರ್ಮಲ್ಯವೇ. ಮತ್ತೆ ವಾಪಸ್ ಇಲ್ಲಿಗೆ ಮೇಲೆ ಒಂದು ಟಾಯ್ಲೆಟ್. ಸರ್, ಇಲ್ಲಿ ಪುಸ್ತಕಗಳು ನಮ್ಮ ವಿದ್ಯಾರ್ಥಿಗಳು ಅಥವಾ ಸಂಶೋಧನಾ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಪುಸ್ತಕಗಳು ನಾವು ಜೋಡಣೆ ಮಾಡ್ತೇವೆ, ಆದ್ರೆ ವಾಪಸ್ ಜೋಡಣೆ ಮಾಡ್ತಿದ್ರು. ಇದು ಯೂಸ್ ಆಗ್ತಾ ಇರುವ ಕಾರಣ ಹೀಗೆ ಇದೆ. ನೋಡಿ, ಇದು ಇಲ್ಲೆಲ್ಲ ಹಳೆಗನ್ನಡ ಬೇರೆ, ಮಧ್ಯಕಾಲೀನ ಕನ್ನಡ ಬೇರೆ, ಈಗ ಹೊಸ ಕನ್ನಡ ಬೇರೆ. ಮತ್ತೆ PhD ಥೀಸಿಸ್ಗಳು ಹಲವು ಅವುಗಳು ಇವೆ. ಮತ್ತೆ ಇಲ್ಲಿ ಇಂಟರ್ನೆಟ್ ಸೌಕರ್ಯವನ್ನೆಲ್ಲ ಮಾಡಿದ್ದೇವೆ. ಮಕ್ಕಳಿಗೆ ಬೇಕಿದ್ರೆ ವಿದ್ಯಾರ್ಥಿಗಳು ಬಂದ್ರೆ ಅವರಿಗೆ ನಾವು ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳೆಲ್ಲ ಇದ್ರೆ ಅವರಿಗೆ ನಾವು ಅನುಕೂಲ ಮಾಡಿ ಕೊಡ್ತೇವೆ. ಇಲ್ಲಿ ನೋಡಿ, 180ರಷ್ಟು ಕನ್ನಡ ಮಾಧ್ಯಮ ಶಾಲೆಗಳು ಇವತ್ತು ಕೂಡ ಇವೆ. ನಾವು ಒಳನಾಡು ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿರುವಂತಹ ಸರಾಸರಿ ತೆಗೆದು ನೋಡಿದ್ರೆ ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳ ಅಳಿವು ಕಡಿಮೆ. ಮತ್ತೆ
ಇಲ್ಲಿ ನಮ್ಗೆ ಅನಿವಾರ್ಯ ಕನ್ನಡವನ್ನು, ಭಾಷೆ, ಸಾಹಿತ್ಯವನ್ನು ಉಳಿಸಬೇಕಾದ್ದು ಅನಿವಾರ್ಯ. ಇಲ್ಲಿ ಈಗ ಕೇರಳ ಸರ್ಕಾರದ ರಾಜ್ಯ ಭಾಷೆ ಮಲಯಾಳ ಇದೆ, ಆದ್ರೆ ಭಾಷಾ ಅಲ್ಪಸಂಖ್ಯಾತರು ಎಂಬ ನೆಲೆಯಲ್ಲಿ ಒಂದಷ್ಟು ಕನ್ನಡಿಗರಿಗೆ ಸರ್ಕಾರದ ಸವಲತ್ತುಗಳು ಇವೆ. ಏನೇ ಇದ್ರೂ ಕೂಡ ಯಾವತ್ತೂ ಕೂಡ ನಾವು ಕನ್ನಡದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ಬೇಕಾಗಿ ಸದಾ ಹೋರಾಟ ಮಾಡಬೇಕಾಗಿ ಬರ್ತದೆ. ಆದ ಕಾರಣ ಇದು ಅಸ್ಮಿತೆಯ ಪ್ರಶ್ನೆ ಅಂತ. ಆದ ಕಾರಣ ನಮ್ಮ ಇಲ್ಲಿಯ ಕನ್ನಡ ಅಂತ ಹೇಳಿದ್ರೆ ಅದು ನಮ್ಗೆ ಉಸಿರಿದ್ದ ಹಾಗೆ. ಸರ್, ಇವರೀಗ ಕಾರ್ತಿಕ್ ಪಡ್ರೆ ಅಂತ, ಇವರೀಗ ನನ್ನ ಮಾರ್ಗದರ್ಶನದಲ್ಲಿ PhD ಮಾಡ್ತಾ ಇದ್ದಾರೆ. ಹಳೆಗನ್ನಡ ಸಾಹಿತ್ಯ ಮತ್ತು ಆಧುನಿಕ ಮನಃಶಾಸ್ತ್ರ ಈ ಹಿನ್ನೆಲೆಯಲ್ಲಿ ಅವರು ಅಧ್ಯಯನ ಮಾಡ್ತಾ ಇರೋದು. ಇವರು ಇಂಥ ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ಯಾವಾಗ ಬೇಕಿದ್ರೂ ಬರ್ಬೋದು, ಅದಕ್ಕೆ ಅನುಮತಿ ಕೇಳಬೇಕು ಅಂತ ಇಲ್ಲ. ಬರ್ತಾರೆ, ಅವರಿಗೆ ಬೇಕಾದ ಹಾಗೆ ಪುಸ್ತಕಗಳೆಲ್ಲ ಇವೆ, ನೋಡ್ತಾರೆ. ಸರ್, ನಮಗೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ಸರ್ ಲಭ್ಯತೆ, ಅಂದ್ರೆ ಸರ್ ಇಲ್ಲಿ ಮನೆಯಲ್ಲಿ ಇರ್ತಾರೆ ಅಂತ ಹೇಳುದು. ನಮ್ಗೆ ಯಾವ ವಿಷಯ ಬೇಕಾದ್ರೂ ಡೌಟ್ ಇದ್ರೆ ಕೇಳ್ಕೊಳ್ಲಿಕ್ಕೆ ಆಗ್ತದೆ ಆಗ್ಲೇ, ಒಂದದು. ಎರಡನೇದು, ನಮಗೆ ಇಲ್ಲಿ ಲೈಬ್ರರಿಯಲ್ಲಿ ನಮಗೆ ಯಾವ ಪುಸ್ತಕ ಬೇಕಾದೆಲ್ಲ ಕೂಡ ಲಭ್ಯ ಆಗ್ತದೆ. ಎರಡನೇದು, ಇಲ್ಲಿಗೆ ಬಂದ್ರೆ ನಮಗೆ ನಮ್ಮ ಮನೆಯಲ್ಲೇ ಒಂದು ಲೈಬ್ರರಿ ಇರುವಂತಹ ಒಂದು ಅನುಭವ. ಅಂದ್ರೆ ಹೊರಗೆ ಯಾವುದೋ ಒಂದು ಮನೆಗೆ ಹೋಗಿದ್ದೇವೆ ಅಥವಾ ಲೈಬ್ರರಿಗೆ ಹೋಗಿದ್ದೇವೆ ಅಥವಾ ಸರ್ ಮನೆಗೆ ಬಂದಿದ್ದೇವೆ ಅನ್ನುವ ಫೀಲ್ ಕೂಡ ಇಲ್ಲ. ನಮಗೆ ನಮ್ಮ ಮನೆಗೆ ಬಂದಿದ್ದೇವೆ ಅಂತ ಹೇಳೋ ಒಂದು ಫೀಲ್ ಆಗ್ತದೆ. ನನ್ನ ಮನೆಯಲ್ಲಂತೂ ಬೆಳಗಿನ ಹೊತ್ತು ಸೆಕೆಯಲ್ಲಿ ಯಾವುದನ್ನು ಕೂಡ ಕೂತ್ಕೊಂಡು ಓದುದಾಗ್ಲಿ ಏನೂ ಇಲ್ಲ, ಫ್ಯಾನ್ ಹಾಕಿ ಸುಮ್ಮನೆ ಕೂತ್ಕೊಂಡು ಇರ್ಬೇಕಷ್ಟೇ. ಅದು ಇಲ್ಲಿ ಮನೆಯ ಒಳಗೆ ನಮಗೆ ಒಂದು, ನಮ್ಮ ಮನೆಯಲ್ಲೆಲ್ಲ ಮಳೆಗಾಲದಲ್ಲಿರುವಂತಹ ಒಂದು ಅನುಭವ ಆಗ್ತದೆ. ಅಂದ್ರೆ ಒಂದು ಗಾಳಿ, ತಂಪು, ಅಂದ್ರೆ ತುಂಬಾ ತಂಪು. ಆದ ಕಾರಣ ನಮಗೆ ಕೆಲಸ ಮಾಡ್ಲಿಕ್ಕೆಲ್ಲ, ರಿಸರ್ಚ್ ವರ್ಕ್ಗಳನ್ನೆಲ್ಲ ಮಾಡ್ಲಿಕ್ಕೆ ತುಂಬಾ ಆರಾಮ ಆಗ್ತದೆ ಒಂದನೇ. ಅಥವಾ ಇನ್ನು ನಾವು ವರ್ಕ್ ಮಾಡ್ತಾ ಮಾಡ್ತಾ ನಮಗೆ ಸ್ವಲ್ಪ ಬೋರು ಅಥವಾ ಸ್ವಲ್ಪ ಮೈಂಡಿಗೆ ರೆಸ್ಟ್ ಬೇಕು ಅಂತ ಅನಿಸಿದ್ರು ಕೂಡ ಒಮ್ಮೆ ಕೆಳಗಿಳಿದು ಹೊರಗೆ ಎಲ್ಲ ಸುತ್ತಾಡಿದ್ರೆ, ಈ ಪರಿಸರ, ಕೃಷಿ ಅವುಗಳ ಮಧ್ಯೆ ಸುತ್ತಾಡಿದ್ರೆ ಕೂಡ ನಮಗೆ ಏನು ಮತ್ತೊಮ್ಮೆ ರಿಫ್ರೆಶ್ ಆಗಿ ಬಿಡ್ತದೆ. ಇದು ಅಸೀಮ ಸರ್, ಅಸೀಮ. ಇದು ಅಸೀಮ ಅಂದ್ರೆ ಸೀಮಾ, ಗಡಿ ಇಲ್ಲದ್ದು ಅಂತ, ಬೋರ್ಡ್ಲೆಸ್. ನೋಡಿ, ಇಲ್ಲಿ ಅಲ್ಲಿ ರೋಡ್, ರಸ್ತೆ ಕಾಣ್ತದೆ, ನಿಜ. ಅಕೇಶದ ಕಾಡುಗಳು ಆಚೆಯ ಹಿತ್ತಲಲ್ಲಿದೆ. ಇದು ನೋಡಿ ನಮ್ಮ ಇದು. ಇಲ್ಲಿ ಕೊಳ, ಮಳೆ ಕೊಯ್ಲು ಕೊಳ, ನಮ್ಮ ಸಾಂಪ್ರದಾಯಿಕ ಬಾವಿ, ಮತ್ತೆ ನಮ್ಮ ಇದು ನೋಡಿ, ಇಲ್ಲಿ ಸಹ ಒಂದು ಭತ್ತ ಮಾಡಿದೆವು. ಆದ್ರೆ ಕಬ್ಬಿಣದ ಅಂಶ ಹೆಚ್ಚು ಇರುವಂತಹ ಮಣ್ಣಾದ ಕಾರಣ ನಮ್ಗೆ ಭತ್ತ ಇಲ್ಲಿ ಆಗ್ಲಿಲ್ಲ ಮೊದಲ ಬೆಳೆ. ನಮ್ಮ ಮಂಜೇಶ್ವರ ಕಾಲೇಜಿನ ಸುಜಿಸ್ ಸರ್ ಅಂತ ಒಬ್ರು ಇದ್ದಾರೆ, ಡಾಕ್ಟರ್, ಅವರ ಮೂಲಕ ಹಾನಗಲ್ನಿಂದ ಹೆಸರು ಕಾಳು ಬೀಜ ತಂದು ನಾವು ಬಿತ್ತಿ ಈಗ ಚೆನ್ನಾಗಿ ಆಗಿದೆ. 1 ತಿಂಗಳಲ್ಲಿ ಅದರ ಕೊಯ್ಲು ಆಗಬಹುದು. ಸರ್, ನಮ್ಮ ಮಳೆ ಕೊಯ್ಲು ಕೊಳ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಂಡಿಗೆ ಮಳೆ ಮಗಳು ಅಂತ ಅಚ್ಚಗನ್ನಡ ಪದವನ್ನೇ ಹೆಸರಿಟ್ಟಿದ್ದೇವೆ. ಮಳೆ ಮಗಳು ಅಂತ ಇಡ್ಲಿಕ್ಕೆ ಕಾರಣ, ನಮ್ಗೆ ಗೊತ್ತು ಕರಾವಳಿಯಲ್ಲಿ ಭರ್ಜರಿ ಮಳೆ ಆಗ್ತದೆ ಜೂನ್ ನಿಂದ ಅಕ್ಟೋಬರ್ ತನಕ. ಆದ್ರೆ ಆ ಮಳೆ ನೀರೆಲ್ಲ ಹರಿದು ಸಮುದ್ರಕ್ಕೆ ಹೋಗ್ತದೆ. ಡಿಸೆಂಬರ್ ಜನವರಿಯಿಂದ ನೀರಿನ ಕ್ಷಾಮ ತಲೆದೋರ್ತದೆ. ಆದ ಕಾರಣ ನಮಗೆ ಬೇಕಾದ ನೀರನ್ನು ನಮಗೆ ಇಲ್ಲಿಯೇ ಸಂಗ್ರಹ ಮಾಡಿ ಇಟ್ಟರೆ ಕನಿಷ್ಠ ಪಕ್ಷ ಎಷ್ಟು ಆಗ್ತದೆ ಅಷ್ಟು ಕರಾವಳಿಗೆ ಬಹಳ ಅನಿವಾರ್ಯ. ಇನ್ನು ಮುಂದಿನ ತಲೆಮಾರಿಗೆ ಇನ್ನು ನೀರನ್ನು ಸಂರಕ್ಷಣೆ ಮಾಡುವುದು ಹೇಗೆ ಅಂತ ಹೇಳಿಯೇ ಪಾಠ ಮಾಡಬೇಕಾಗಿರುತ್ತೆ. ಈ ಉದ್ದೇಶದಿಂದ ಇಲ್ಲಿ ನಾವು ಒಂದು 2 ಲಕ್ಷ ಲೀಟರ್ ಸಂಗ್ರಹ ಮಾಡುವ ಮಳೆ ಕೊಯ್ಲು ಕೊಳ. ಯಾಕೆ ನಾವು ಇಲ್ಲಿ ಒಂದು ಪ್ರತಿಯೊಂದಕ್ಕೂ ಒಂದು ಭಾವನಾತ್ಮಕವಾದಂತಹ ಸ್ಪರ್ಶ ನೀಡಿದ್ದೇವೆ. ಮಳೆ ಮಗಳು ಅಂತ ಹೇಳುವಾಗ ಒಂದು ಆತ್ಮೀಯತೆ ಬರ್ತದೆ, ಮಳೆಯ ಮಗಳು ಅಂತ. ಆ ರೀತಿಯಲ್ಲಿ ಮಳೆ ಈ ಕೊಳಕ್ಕೂ ಕೂಡ ಒಂದು ಹೆಸರು ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಸೌರಶಕ್ತಿ ಯೋಜನೆ ನಾನು ಮತ್ತೆ ತೋರಿಸ್ತೇನೆ ನಿಮ್ಗೆ. ಅದಕ್ಕೆ ನೇಸರ ಅಣುಗ ಅಂತ, ಸೂರ್ಯನ ಮಗ ಅಂತ ಅದಕ್ಕೂ ಕೂಡ ಹೆಸರಿಟ್ಟಿದೆ. ಅಂದ್ರೆ ನಮ್ಮ ಒಂದು ಭಾವನಾತ್ಮಕವಾಗಿ ಇಂಥ ಸ್ಪರ್ಶ ಕೊಡುವಾಗ ಜನರಿಗೆ ಹೆಚ್ಚು ಆಕರ್ಷಣೆ ಆಗ್ತದೆ. ನಾವು ಕೂಡ ಅಂತದನ್ನು ಏನಾದ್ರು ಮಾಡಬೇಕು ಅಥವಾ ಅದರ ಬಗ್ಗೆ ಕುತೂಹಲ ಮೂಡ್ತದೆ. ಕುತೂಹಲ ಏನು ಮಾಡ್ತದೆ ಅಂದ್ರೆ ಅದರ ಬಗ್ಗೆ ತಿಳಿಬೇಕು ಅಂತ ಆಸಕ್ತಿ ಮೂಡಿಸ್ತದೆ. ಈ ಕಾರಣಕ್ಕೆ ಇಲ್ಲಿ ಮಾಡುವ ಪ್ರತಿಯೊಂದು ವಿಷಯಕ್ಕೂ ಕೂಡ ಇಂತಹ ಒಂದು ಪರೋಕ್ಷ ಜಾಗೃತಿಯನ್ನು ಕೂಡ ಮಾಡಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ನಾವು ಇದು ವಿಜಯನಗರ ಪ್ರೌಢದೇವರಾಯನ ಮಂತ್ರಿ ಲಕ್ಷ್ಮೀಧರ ಮಾತೆಯರ ಶಾಸನ ಕ್ರಿಸ್ತ ಶಕ 1411 ಇದನ್ನು ಹಾಕಿದ್ದೇವೆ ನೋಡಿ. ಆ ಕಾಲದಲ್ಲಿ ಈ ಕೃಷಿ ಮತ್ತು ಜಲ ಸಂರಕ್ಷಣೆ ಅಥವಾ ಪ್ರಕೃತಿ ಸಂರಕ್ಷಣೆ ಬಗ್ಗೆ ಮಹತ್ವ ಎಷ್ಟು ಇತ್ತು ಅಂತ. ಮೊಲೆ ಹಾಲು ಕೊಡುತ್ತಾ ಇರುವಾಗ ಮಗನಿಗೆ ಹೇಳಿದ್ದು, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು, ಸಜ್ಜರೆಗಳು ಸಿಲ್ಕಿದ ಅನಾಥರಂ ಬಿಡಿಸು, ಮಿತ್ರರಿಗೆ ಇಂಬು ಕೈ, ನಂಬಿದವರಿಗೆ ಎರೆವಟ್ಟಾಗಿರು, ಸಿಸ್ಟರಂ ಪೊರೆ ಎನ್ನುತ್ತ ಇಂತೆಲ್ಲಮಂ ಪಿಂತೆ ತಾನೆರೆದಳು, ಯಾವಾಗ ಪಾಲೆರೆ ಒಂದು ತೊಟ್ಟು ಕಿವಿಯೊಳು ಲಕ್ಷ್ಮೀಧರ ಮಾತ್ಯನ ಅಂತ. ಇಂತಹ ಮೌಲ್ಯಗಳು ಈಗ ಉಳಿಬೇಕು, ಹಿಂದಿನ ಕಾಲದಲ್ಲಿ ಇತ್ತು. ಆದ ಕಾರಣ ಇಂಥದನ್ನೆಲ್ಲ ನಾವು ಸ್ವಲ್ಪ ಹೈಲೈಟ್ ಮಾಡಿದ್ದೇವೆ. ಒಂದು ರೀತಿ ನೀವು ಈ ಮಳೆ ಕೊಯ್ಲನ್ನ ಒಂದು ಹೊಸ ಎತ್ತರಕ್ಕೆ ತಕೊಂಡೋಗಿದ್ದೀರಿ. ಹೌದು, ಯಾಕೆಂತ ಹೇಳಿದ್ರೆ ಇದಕ್ಕೆ ಸೌಂದರ್ಯ ಕೊಟ್ಟಿದ್ದೇವೆ.
ಯಾಕೆ ಸೌಂದರ್ಯ ಕೊಟ್ಟದ್ದು ಅಂದ್ರೆ ಜನರು ನೀವು ಒಂದು ವಿಷಯವನ್ನು ಹೇಳಿದ್ರೆ ಅವರು ಈಗಿನ ಕಾಲದಲ್ಲಿ ಆಕರ್ಷಿತರಾಗುವುದಿಲ್ಲ. ಅವರಿಗೆ ಆಕರ್ಷಣೆಯನ್ನು ಹುಟ್ಟಿಸ್ಬೇಕು. ಆದ ಕಾರಣ ಒಂದು ರೀತಿಯಲ್ಲಿ ಇದು ಎಲ್ಲರೂ ಕೇಳ್ತಾರೆ ಇದೇನು ಈಜುಕೊಳವ ಅಂತ. ಈಜುಕೊಳ ಅಲ್ಲ ಇದು. ಇದರಲ್ಲಿ ಈಜು ಬರದವರು ಈಜಿದ್ರೆ ಅಪಾಯ. ಯಾಕಂದ್ರೆ ಇದು 9 ಅಡಿ ಆಳ ಇದೆ. 2 ಲಕ್ಷ ಲೀಟರ್ ನೀರಿನ ಸಂಗ್ರಹ. ಆದ್ರೆ ಅದನ್ನು ಮನೆಯ ಎದುರೇ ಮಾಡಿದ್ದೇವೆ. ಹಳೆಯ ಸಂಪ್ರದಾಯದ ಪ್ರಕಾರ ಮನೆಯ ಎದುರು ಒಂದು ಕೊಳ ಅದು ಅನಿವಾರ್ಯ ಮೊದಲು. ಈಗ ಇಲ್ಲ ನೋಡಿ, ಈಗ ಕೊಳವನ್ನೆಲ್ಲ ನಾವು ಮುಚ್ಚುತ್ತಾ ಬರ್ತೇವೆ. ಇದ್ದ ನೈಸರ್ಗಿಕ ಕೊಳವನ್ನು ಕೂಡ ನಾವು ಮುಚ್ಚುತ್ತಾ ಇದ್ದೇವೆ. ಆ ನೆಲೆಯಲ್ಲಿ ಇಲ್ಲಿ ಒಂದು ಎದುರಿನಲ್ಲಿ ಇದಕ್ಕೆ ಒಂದು ಸೌಂದರ್ಯ ಎಲ್ಲ ಕೊಟ್ಟು ಮಾಡಿದ್ದೇವೆ. ಇದು ಈಗ 2 ತಿಂಗಳು ನಮ್ಗೆ ಮಳೆಯ ನೀರೇ ಸಾಕಾಗ್ತದೆ ಈ ತೋಟಕ್ಕೆ. ಮತ್ತೆ ನಾವು ಏನು ಮಾಡ್ತೇವೆ, ಕೊಳವೆ ಬಾವಿಯ ನೀರನ್ನು ಹಂತ ಹಂತವಾಗಿ ಹಾಕ್ತೇವೆ. ಕೊಳವೆ ಬಾವಿಗೆ ರೀಚಾರ್ಜ್ ಮಾಡ್ತೇವೆ. ಆಗ ಕೊಳವೆ ಬಾವಿಗೆ ಹೆಚ್ಚು ಲೋಡ್ ಬೀಳುವುದಿಲ್ಲ. ಈ ಒಂದು ಏನು ಅರೇಂಜ್ಮೆಂಟ್ ನಿಮಗೆ ಎಷ್ಟು ಖರ್ಚು ಬಿತ್ತು ಸರ್? ನಮ್ಗೆ ಸುಮಾರು ಸರ್ ಅಂದ್ರೆ ಇಲ್ಲಿಯ ಪರಿಸರ ಅಥವಾ ಪರಿಸರ ಮಳೆ ಕೊಯ್ಲು ಕೊಳ ಇತ್ಯಾದಿಗಳಿಗಾಗಿ ಸುಮಾರು 70 ಲಕ್ಷದಷ್ಟು ಖರ್ಚು ಮಾಡಿದ್ದೇವೆ. ಮನೆ ಅಂಗಳ ಅದರ ಬಾವಿ ಇತ್ಯಾದಿಗಳಿಗಾಗಿ ಸುಮಾರು ಒಂದು 80 ಲಕ್ಷದಷ್ಟು, ಸುಮಾರು ಒಂದು 1.5 ಕೋಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಒಂದು 3 ವರ್ಷಗಳಲ್ಲಿ ನಾವು ಖರ್ಚು ಮಾಡಿದ ಹಣ. ಬರೀ ಮಳೆ ಕೊಯ್ಲು ಮತ್ತು ಈ ಕೊಳಕ್ಕೆ ಇದಕ್ಕೆ 18 ಲಕ್ಷ ಖರ್ಚು ಮಾಡಿದೆ. ಯಾಕೆಂತ ಹೇಳಿದ್ರೆ ಇದು ಹೆವಿ ಕಾಂಕ್ರೀಟ್, ಸಣ್ಣ ಈಗ ಬೇರುಗಳು ಬರಬಾರ್ದು ಇದಕ್ಕೆ. ಆದ ಕಾರಣ ಫುಲ್ ಅಡಿ 10 ಇಂಚು ಕಾಂಕ್ರೀಟ್, ಸೈಡ್ 8 ಇಂಚು ಕಾಂಕ್ರೀಟ್ ನಲ್ಲಿ ಮಾಡಿದ್ದೇವೆ. ಮತ್ತೆ ಸುಮಾರು 5,000 ಕಲ್ಲುಗಳು, ಲ್ಯಾಟ್ರೈಟ್ ಕಲ್ಲುಗಳು ಇಲ್ಲಿಗೆ ಬೇಕಾಗಿವೆ ಈ ಕಟ್ಟೆ ಇತ್ಯಾದಿಗಳನ್ನು ಕಟ್ಟಲಿಕ್ಕೆ. ಇಷ್ಟು ಖರ್ಚು ಈ ಕೊಳಕ್ಕೆ ಬೇಕಾಗಿ ಮಾಡಿದ್ದೇವೆ ಸರ್. ಇದು ನಮ್ಮ ಸೀತಾವನ ಅಂದ್ರೆ ನಮ್ಮ ಮೆಡಿಸಿನಲ್ ಗಾರ್ಡನ್, ಔಷಧೀಯ ತೋಟ ನೋಡಿ. ಇದರಲ್ಲಿ ಕೆಲವು ವಿರಳವಾದ ಅಂದ್ರೆ ಹಳ್ಳಿಗಳಲ್ಲಿ ಮಾತ್ರ ಸಿಗುವಂತ ಕೆಲವು ಔಷಧೀಯ ತಳಿಗಳನ್ನು ಹಾಕಿದ್ದೇವೆ. ಇದು ನೋಡಿ ಸಂದು ಬಳ್ಳಿ ಅಂತ. ಇದು ನೋಡಿ, ಇದು ಜಾಯಿಂಟ್, ಇದು ಈ ಸಂಧಿ ನೋವುಗಳಿಗೆ ಇದರ ಎಣ್ಣೆ ಕಾಯಿಸಿದ್ರೆ ಬಹಳ ಉಪಕಾರ. ಇದು ಆಯುರ್ವೇದದಲ್ಲಿ ಬಹಳ ಉಪಯೋಗ. ಮತ್ತೆ ಮಾತ್ರ ಅಲ್ಲ, ಇದು ಆಹಾರಕ್ಕೂ ಕೂಡ ಉಪಯೋಗಿಸಬಹುದು. ರಕ್ತಚಂದನ ಮಕ್ಕಳಿಗೆ ಎಲ್ಲ ಶೀತ ತಲೆನೋವೆಲ್ಲ ಆದ್ರೆ ಹಣ್ಣೆ ಹಚ್ಚಲಿಕ್ಕೆ ಇಂಥದ್ದೆಲ್ಲ ಇದೆ. ಮತ್ತೆ ದಾಳಿಂಬೆ ಇದೆ, ಮತ್ತೆ ನೇರಳೆ ಇದೆ ಔಷಧೀಯ ಗುಣ ಉಳ್ಳದು, ಮತ್ತೆ ಮಾದಳ ಹಣ್ಣು ಇದೆ, ಮತ್ತೆ ಕರಿಮೆಣಸು ಬಳ್ಳಿ ಹಾಕಿದ್ದೇವೆ. ಮತ್ತೆ ನೋಡಿ ಇದು ಮಜ್ಜಿಗೆ ಸೊಪ್ಪು ಇದೆ, ಮಜ್ಜಿಗೆ ಸೊಪ್ಪು. ಮತ್ತೆ ನೋಡಿ ಇದು ಒಂದು ವಿಧದ ಯಾವುದು ಮಾವು ನೋಡಿ. ಇದರ ಸ್ಮೆಲ್ ನೋಡಿ ಎಷ್ಟು ಪರಿಮಳ ಇದೆ ಅಂತ. ಇದು ಲಾವಂಚ, ರಾಮಚ್ಚ ಅಂತ ಮಲಯಾಳ ಲಾವಂಚ, ಮಂದಾರ, ಬಿಲ್ವಪತ್ರೆ, ಮತ್ತೆ ಪುನಾರ್ಪುಳಿ, ಮತ್ತೆ ನೆಲನೆಲ್ಲಿ, ಮತ್ತೆ ಇದೊಂದು ಸ್ವೀಟ್ ನೋಡಿ, ಇದು ಔಷಧೀಯ ಗುಣ ಉಳ್ಳದ್ದೇ. ಇದಕ್ಕೆಲ್ಲ ಇದು ಇಂಥದ್ದು ತುಂಬಾ. ಇದು ನೋಡಿ, ಈಗ ಹತ್ತಿ, ಇದರ ಕಾಯಿ ಔಷಧೀಯ ಗುಣ ಉಳ್ಳದು, ಮತ್ತೆ ಸಾರು ಮಾಡಬಹುದು. ಮತ್ತೆ ತೈವಾನು ಹುಳಿ, ಮತ್ತೆ ಅಮೃತ ಬಳ್ಳಿ, ಮತ್ತೆ ಇಂಥದ್ದೆಲ್ಲ ತುಂಬಾ ವಸ್ತುಗಳು ಇವೆ. ಔಷಧಿಯ ತೋಟದಲ್ಲಿ ಇರುವುದನ್ನು ನಮ್ಗೆ ಅಡುಗೆ ಮನೆಯಲ್ಲಿ ಉಪಯೋಗಿಸಬಹುದು, ಔಷಧಿಯಾಗಿ ಉಪಯೋಗಿಸಬಹುದು. ಇದಕ್ಕೆ ನನ್ನ ಅಮ್ಮ ಸೀತಮ್ಮ ಅಂತ, ಅಮ್ಮನ ಒಂದು ಪ್ರಕೃತಿಯ ಕಾಳಜಿ, ಪರಿಸರ ಕಾಳಜಿ ಅತ್ಯದ್ಭುತ. ಅಮ್ಮ ಈಗ ಇಲ್ಲ, ಅಮ್ಮನ ಹೆಸರಿಗೆ ಇದಕ್ಕೆ ನಾವು ಸೀತಾವನ ಅಂತ ಇಟ್ಟಿದ್ದೇವೆ. ಅಲ್ಲಿ ಒಂದು ಫ್ರೂಟ್ಸ್ ಗಾರ್ಡನ್ ಇದೆ, ಅದಕ್ಕೆ ಅವಳ ಸುನೀತನ ಅಮ್ಮನ ಹೆಸರಿನ ಮೀನಾಕ್ಷಿ ಟೀಚರ್ ಅವರು ಮೀನಾವನ ಅಂತ ಇಟ್ಟಿದ್ದೇವೆ. ಹಾಗೆ ಹೀಗೆ ಪ್ರತಿಯೊಂದನ್ನು ಕೂಡ ಒಂದು ಭಾವನಾತ್ಮಕವಾದಂತಹ, ಆಧ್ಯಾತ್ಮಿಕವಾದಂತಹ ಸ್ಪರ್ಶ ಕೊಟ್ಟು ಮಾಡಿದ್ದೇವೆ. ಬಹಳ ಸುಂದರವಾದಂತ ಒಂದು ಮನೆ ಮತ್ತು ಅದ್ಭುತವಾದಂಥ ಒಂದು ಕೌಟುಂಬಿಕ ಪರಿಸರ ಇಲ್ಲಿ. ಈ ಒಂದು ಉತ್ತಮ ಮನೆಯ ಹೋಮ್ ಟೂರನ್ನು ನಮಗೆ ನಡೆಸಿಕೊಟ್ಟಂಥ ಶ್ರೀಯುತ ರತ್ನಾಕರ ಮಲ್ಲಮೂಲೆ ಮತ್ತು ಅವರ ಕುಟುಂಬಕ್ಕೆ ಧನ್ಯವಾದಗಳು. ನಿಮ್ಮ ಸಹೃದಯತೆಗೆ ಕೂಡ ನಮ್ಮ ಬನವಾಸಿ ಎಲ್ಲರ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಮಾಮ ಅಂತ ಹೇಳು. ಧನ್ಯವಾದ ಮಾಮ.